ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 11ನೇ ತಾರೀಕು ಜುಲೈ 2026 ಶನಿವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ಕೃತಿಕಾ ನಕ್ಷತ್ರ, ಗಂಡಯೋಗ, ಕೌಲವ ಕರಣ. ಇವತ್ತಿನ ಪಂಚಾಂಗ ಫಲ. ಶುಕ್ರ ಅಸ್ತಂಗತ. ಇದೊಂದು ಹೆಚ್ಚು ಕಡಿಮೆ ಒಂದು ಕಟಕಕ್ಕೆ ಬಂದಾಗಲೇ ಬಿದ್ದೋಯ್ತು, ಆಗೋಲ್ಲ. ಅದರಲ್ಲಿ ಸಿಂಹ, ಕೇತು ನಕ್ಷತ್ರ. ಸೂರ್ಯನ ಮನೆಯಲ್ಲಿ ಯಾರು ಬಂದರೂ ಸುಡ್ತಾರೆ, ಅವ್ರಿಗೆ ಬಲ ಇರೋಲ್ಲ. ಅದರಲ್ಲಿ ಶುಕ್ರ ಭೋಗಂ, ಭಾಗ್ಯಂ, ಅದೃಷ್ಟಂ. ಕಲಾವಿದರು ನೋಡಿ, ತುಂಬಾ ದೊಡ್ಡ ದೊಡ್ಡ ಕಲಾವಿದರು, ಹೆಸರಾಂತ ಕಲಾವಿದರು, ಉಲ್ಟಾ ಪಲ್ಟಾ ನಿರ್ದೇಶಕರು ನಮ್ಮ ಕರ್ನಾಟಕದಲ್ಲಿ. ತುಂಬಾ ಒಳ್ಳೆ ತುಂಬಾ ದೊಡ್ಡ ದೊಡ್ಡ ನಟರುಗಳು, ಕಿರುಚಿತ್ರ ನಟರುಗಳು ಅಕ್ಕಪಕ್ಕದಲ್ಲೂ ಕೂಡ ತುಂಬಾ. ಭಾಗ್ಯರಾಜ್ ಇರ್ಬೋದು, ಭಾರತಿ ರಾಜ ಇರ್ಬೋದು. ದಿಢೀರ್ ನಾವು ನೆನ್ಸೇ ಇರ್ಲಿಲ್ಲ. ಎಷ್ಟು ಕಾಕತಾಳೀಯ ಅಂತ ಹೇಳಿದ ಅಂದ್ರೆ 16 ವಯಸ್ಸಿನಲ್ಲೇ ಅಂತ ಹೇಳ್ಬಿಟ್ಟು ಭಾರತಿ ರಾಜ ಮೂವಿ ತೆಗಿತಾರೆ. ಕಮಲ್ ಹಾಸನ್ ಇದ್ದಾರೆ, ಶ್ರೀದೇವಿ ಇದ್ದಾರೆ, ರಜನಿಕಾಂತ್ ಇದ್ದಾರೆ. ಅಲ್ಲೊಂದು ಏನೋ ಒಂದು ದಂತಕತೆ, ಅದೊಂದು ಮೂವಿ ಬಿಡಿ. ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದವ್ರು ಭಾಗ್ಯರಾಜ್. ಅಲ್ಲೊಂದು ಭಿನ್ನಾಭಿಪ್ರಾಯಗಳು ಆ ಮೂವಿ ತೆಗೆಯುವಾಗ ನಡೆಯುತ್ತೆ. ಡೈರೆಕ್ಟರ್ಗೂ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಹೇಳಿದ ತರ ಬರ್ತಿಲ್ಲ, ಇನ್ನೊಂದು ಏನೋ ಡೈರೆಕ್ಟರ್ ಒಂದು ಜವಾಬ್ದಾರಿ ಕೊಟ್ಬಿಟ್ಟಿರ್ತಾರೆ, ಈ ಬರ್ಬೇಕು, ಕೆಲವೊಂದು ಸೀನ್ಗಳು ನೀನ್ ತೆಗಿಯಪ್ಪ, ಈ ಸ್ಕ್ರಿಪ್ಟ್ ತಕ್ಕಂಥದ್ದು ಹಾಗೆ ಹೇಗೆ ಅಂತ ಬೇಜಾರಾಗಿ ಬಿಟ್ಟು ಹೋಗ್ಬಿಟ್ಟಿದ್ರಂತ. ನೀನ್ ಬಾಪ ಅಂತ ಕರ್ಕೊಂಡು ಬಂದು ನೀನ್ ಮಾಡಪ್ಪ ನೀನು ಅಂತ. ಒಂದು ಕಥೆಯನ್ನ ಬರೆಯೋದ್ರಲ್ಲಿ, ಅದನ್ನ ಒಂದು ಸ್ಕ್ರಿಪ್ಟೆಡ್ ಮಾಡೋದ್ರಲ್ಲಿ ಒಂದು ಅದ್ಭುತ ಕಲೆಗಾರ ಭಾಗ್ಯರಾಜ್. ಯಾವ ಮಟ್ಟಕ್ಕೆ ಅಂದ್ರೆ, ಒಂದು ಆಕಿರಿ ರಾಸ್ತ ಅಂತ ಹೇಳ್ಬಿಟ್ಟು ಒಂದು ಮೂವಿ ತೆಗಿತಾರೆ. ಅಮಿತಾಬ್ ಬಚ್ಚನ್ ಅಂತ ದಿಗ್ಗಜರೇ ದಿಗ್ಭ್ರಮೆ ಆಗ್ತಾರಂತ. ಅಮೇಝಿಂಗ್ ಸ್ಕ್ರಿಪ್ಟಿಂಗ್, ಆ ಡಿಸೈನಿಂಗ್ ಆಫ್ ಸ್ಟೋರಿ ಅಂತ. ಇವತ್ತು ನಮ್ಮ ಒಂದು ಅಣ್ಣಯ್ಯ ಪಿಕ್ಚರ್ ಇರ್ಬೋದು, ಬೇರೆ ಬೇರೆ ಪಿಕ್ಚರ್ಗಳು ಬಂದಿದ್ದಾವೆ ಕನ್ನಡದಲ್ಲೂ ಕೂಡ, ಅಲ್ಲಿಂದ ತಗೊಂಡು ಬಂದಿರೋದೇ ಅದು. ಅಂತ ಒಂದು ಭಾಗ್ಯರಾಜ್ ತಮ್ಮ ಗುರುವಿನ ಮೇಲೆ ತುಂಬಾ ನಂಬಿಕೆ. ಯಾವಾಗ್ಲೂ ಹೇಳ್ತಿದ್ದಿದ್ದು ನಮ್ಮ ಗುರುಗಳಿಂದ ಅಂತ. ಮೊದಲನೇ ಪಿಕ್ಚರು, ಡೈರೆಕ್ಟರು ಭಾರತಿ ರಾಜ್ ಅವ್ರಿಗೆ ಸೂಪರ್ ಹಿಟ್ ಆಗುತ್ತೆ. ಅಸಿಸ್ಟೆಂಟ್ ಹೆಸರಲ್ಲಿದ್ದಂತ ಭಾಗ್ಯರಾಜ್ ನಂತರ ಡೈರೆಕ್ಟರ್ ಆಗ್ತಾರೆ. ಆಮೇಲೆ ತಾವೇ ಒಂದು ಹೀರೋ ಆಗಿ ಒಂದು ಪರಂಪರೆ ಸೃಷ್ಟಿ ಮಾಡ್ತಾರೆ. ಅದೊಂದು ಇತಿಹಾಸ. ಅಲ್ಲಿ ನೋಡಿ, ಶುಕ್ರ ಅಸ್ತಂಗತ ಅಲ್ವಾ. ಭಾರತಿ ರಾಜ್ ಯಾರನ್ನ ಕರ್ಕೊಂಡು ಬಂದು ಮೂವಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೋ ಆ ಮೂವಿ ಹೆಸರು ಬಂದು 16 ವಯಸ್ಸಿನಿಲ್ಲ ಅಂದ್ರೆ 16 ವಯಸ್ಸು ಅಂತ ಒಂದು ಕನ್ನಡದಲ್ಲಿ. ಗುರು ಸತ್ತ 14ನೇ ದಿನಕ್ಕೆ ಅಸ್ತಂಗತ ಹೇಗೆ ನಡೆಯುತ್ತೆ ನೋಡಿ. ಬಿಕ್ಕಿ ಬಿಕ್ಕಿ ಅಳ್ತಾರೆ ಭಾಗ್ಯರಾಜ್. ಸಾಯೋ ವಯಸ್ಸಲ್ಲ, 73. ತುಂಬಾ ಹೆಸರು ಪಡೆದವರು. ಆ ಒಂದು ನಾವು ನೋಡ್ಬೇಕು, ಅಷ್ಟು ಕಷ್ಟಪಟ್ಟಿರ್ತಾರೆ. ಒಂದು 40-50 ವರ್ಷ. 40-50 ವರ್ಷ ಕಷ್ಟಪಟ್ಟು ಇವತ್ತು ಆ ಹೆಸರು, ಅವಾರ್ಡು. ಸ್ವತಃ ಅವತ್ತಿನ ಮುಖ್ಯಮಂತ್ರಿಗಳೇ ಒಂದು ಮುಂದಾನೆ ಮೂಡಿಚ್ಚು ಅಂತ ಹೇಳ್ಬಿಟ್ಟು ಒಂದು ಪಿಕ್ಚರ್, ಅದು ರವಿಚಂದ್ರನ್ದು ನಂಗೆ ಸರಿಯಾಗಿ ನೆನಪಿಗೆ ಬರ್ತಿಲ್ಲ. ಹಿಂದಿ ನಟಿ ಬರ್ತಾಳೆ, ಅದೊಂದು ಕಾಂಟ್ರವರ್ಸಿ ಆಗುತ್ತೆ. ಹಳ್ಳಿ ಮೇಷ್ಟ್ರು, ಎಸ್, ಬಿಂದಿಯಾ, ರವಿಚಂದ್ರನ್, ಸಿಲ್ಕ್ ಸ್ಮಿತಾ. ತಮಿಳಲ್ಲಿ ಬರುತ್ತೆ. ಖುದ್ದು MGR. ನಾನು CD ಮಾಡಿ ವಿಡಿಯೋ ಕ್ಯಾಸೆಟ್ ಮಾಡ್ಕೊಂಡಿದ್ದೀನಪ್ಪ. ಅವತ್ತಿನ ಮುಖ್ಯಮಂತ್ರಿ ಅವರು ಇಟ್ಕೊಂಡು ನೋಡ್ತಿದ್ದಂತ ಒಂದು ತಾಕತ್ತು. ಯೋಚನೆ ಮಾಡಿ ನೋಡಿ, ದೊಡ್ಡ ದೊಡ್ಡ ದಿಗ್ಗಜರುಗಳು ಅಭಿಮಾನ. ಶಿವಾಜಿ ಗಣೇಶನ್ನ ಹಾಕೊಂಡು ಒಂದು ಮೂವಿ ಮಾಡ್ತಾರೆ, ಅದು ಇನ್ನೊಂದು ದಂತಕತೆ. ಅದೆಲ್ಲ ಬೇರೆ, ನಾನು ಅದರ ಬಗ್ಗೆ ಮಾತಾಡ್ತಿಲ್ಲ. ಶುಕ್ರ ಅಸ್ತಂಗತದ ಒಂದು ಪರಿಚಯ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಒಂದು ದೊಡ್ಡವರು ದೊಡ್ಡ ಸಾಧನೆ ಕಷ್ಟಪಟ್ಟು ಅಂತ ಒಂದು ಸಾಧನೆ ಮಾಡಿದವರು ನಿಮ್ಮ ನಡುವೆ ಅವರ ಅನುಭವಗಳನ್ನಾದ್ರೂ ಕೇಳಲಿಕ್ಕೆ ನಮಗೆ ಅವ್ರು ಇರಬೇಕು. ತುಂಬಾ ಅನುಭವಗಳ ಪರಂಪರೆ. MGR ಜೊತೆ, ಶಿವಾಜಿ ಜೊತೆ, ಅಮಿತಾಬ್ ಬಚ್ಚನ್ ಜೊತೆ, ಒಬ್ಬರ ಇಬ್ಬರ
ಆ ಒಂದು ಕಾಲಘಟ್ಟವನ್ನ ಎಕ್ಸ್ಪ್ಲೈನ್ ಮಾಡೋದಿದೆಯಲ್ಲ, ಅವತ್ತೆಲ್ಲ 0, 1000 ರೂಪಾಯಿ, 2000 ರೂಪಾಯಿ ಸಂಭಾವನೆಗಳ ಕಾಲ. ಇವತ್ತು 100 ಕೋಟಿ 1000 ಕೋಟಿ ಲೆಕ್ಕ ಬಂದ್ಬಿಟ್ಟಿದೆ. ಇವತ್ತು ಅವರು ಹಾಕಿಕೊಟ್ಟ ಒಂದು ಪಿಲ್ಲರ್ಸ್ ಅಲ್ಲಿ ನಾವು ಕಟ್ಟಿರೋ ಅರಮನೆಗಳು, ಹೆಸರುಗಳು, ಖ್ಯಾತಿ, ಇನ್ನೊಂದು ಅಂತ. ಅಂಥವ್ರು ಇರಬೇಕು ನಮ್ಮ ಜೊತೆ. ನೋಡಿ, ಶುಕ್ರ ಹಸ್ತ ತಗೊಂಡು ಹೋಗ್ಬಿಟ್ಟಿದೆ. ನೋವೆ, ಉಲ್ಟಾ ಪಲ್ಟಾ. ನಾನು ಮೆಚ್ಚಿದ, ಇವತ್ತಿಗೂ ಮನಸ್ಸಿಗೆ ಬೇಜಾರಾದಾಗ, ತುಂಬಾ ಏನೋ ಒಂದು ಫ್ರಸ್ಟ್ರೇಷನ್ ಅನ್ನಿಸ್ದಾಗ, ನಾನು ನೋಡೋ ಒಂದು ಕನ್ನಡದ ಒಂದು ಅತ್ಯದ್ಭುತ ಪಿಕ್ಚರ್ ಅಂದ್ರೆ ಉಲ್ಟಾ ಪಲ್ಟಾ. ಈ ಒಂದು 20-25 ವರ್ಷ ಮೇಲೆ ಆಗ್ಬಿಟ್ಟಿದೆ. ರಮೇಶ್ ಅರವಿಂದ್, ಅದು ನೀವು ನೋಡ್ಬೇಕು. ಬ್ಯೂಟಿಫುಲ್ ಮೂವಿ. ಅದರ ಒಂದು ನಿರ್ದೇಶಕರು ಉಮೇಶ್ ಅನ್ನತಕ್ಕಂಥವ್ರು ತೀರ್ಕೊಂಡಿದ್ದಾರೆ. ಸಂಕಟ ಆಯ್ತು. ಶುಕ್ರ ಅಸ್ತಂಗತ, ಅದೆಲ್ಲದರ ನಡುವೆ ಇನ್ನೊಂದು ವಿಚಿತ್ರಗಳು ನಡೆಯುತ್ತಿದೆ ಮಕ್ಕಳು. ಶುಕ್ರ ಅಸ್ತಂಗತ ಅಂದ್ರೇನೆ, ಯಾರು ಮದುವೆಯಾದರೂ ಅಲ್ಲೊಂದು ಎಡವಟ್ಟು ಮಾಡ್ಕೋತಿದ್ದಾರೆ. ಹುಡುಗ 1 ವರ್ಷ ದೊಡ್ಡವನಾದ್ರೂ ಪರವಾಗಿಲ್ಲ, 5 ವರ್ಷ ದೊಡ್ಡವನಾದ್ರೂ ಪರವಾಗಿಲ್ಲ, ಚಿಕ್ಕವನಾದ್ರೂ ಪರವಾಗಿಲ್ಲ. 1 ವರ್ಷ ಚಿಕ್ಕವನು, ಇನ್ನೂ ಚಿಕ್ಕವನು ಬರಾಬರ್ ಅಂತ ಮದುವೆ ಆಗುತ್ತಿದ್ದಾರೆ. ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ನಮ್ಮ ವೈದಿಕ ಏನ್ ಹೇಳಿದ್ಯೋ ಅದನ್ನ ಹೇಳ್ತಿದ್ದೇನೆ. ತಪ್ಪಲ್ಲ, ಅದು ನಿಮಗೆ ಸೇರಿತ್ತು. ನಿಮ್ಮಿಷ್ಟ, ನಿಮ್ಮ ಯೌವನ, ನಿಮ್ಮ ದೇಹ, ನಿಮ್ಮ ಭಾವ, ನಿಮ್ಮ ಆಲೋಚನೆ, ನಿಮ್ಮ ಸಂಕಲ್ಪ, ನಿಮ್ಮ ಮಾಂಗಲ್ಯ, ನಿಮ್ಮ ಕುಟುಂಬ, ನಿಮ್ಮದದು. ಆದ್ರೆ ನಮ್ಮ ವೈದಿಕತೆಯಲ್ಲಿ ಅಲ್ಲೊಂದು ಶುಕ್ರ ಅಸ್ತಂಗತ ಆದಾಗ, ಅಲ್ಲಿ ನೋಡಿ ರಾಹು ಕುಜನ್ ಸಾರದಲ್ಲಿದ್ದಾನೆ. ಖಂಡಿತ ಅದು ನಿಮಗೆ, ಸ್ತ್ರೀಯರಿಗೆ ದೋಷ ಆಗುತ್ತೆ. ಯಾಕೆ ಗೊತ್ತಾ? ಪುರುಷರಿಗೆ ಒಂದು ಭಾವ ಇದೆ, 60 ಅವನಿಗೆ ತುಂಟುತನ ಹೋಗಲ್ಲ, ಆ ರಸಿಕತನ ಹೋಗಲ್ಲ. ಯಾರೋ ಒಬ್ಬ ಹುಟ್ಕೋತಾನೆ, ಅದಿರ್ತಾರೆ, 1,000ದಲ್ಲಿ ಒಬ್ಬ, 10,000ದಲ್ಲಿ ಒಬ್ಬ. ಬಟ್ ಆ ತುಂಟುತನ ಅನ್ನೋದು 4 ಗೋಡೆಯಲ್ಲಿರೋ ಆ ಸ್ತ್ರೀಗೆ ಮಾತ್ರ ಗೊತ್ತು, ಆ ಧರ್ಮಪತ್ನಿಗೆ ಮಾತ್ರ ಗೊತ್ತು. ಆ ಪೋಲಿತನ, ನನ್ನ ಪೋಲಿತನ, ಸತ್ಯವಾಗ್ಲೂ ಹೇಳ್ತಾನೆ, ನನ್ನ ರಸಿಕತನ, ನನ್ನ ಶೃಂಗಾರತನ, ನನ್ನ ಸಿಂಗಾರತನ ನನ್ನ ತಾಯಿಗೆ ಗೊತ್ತಿಲ್ಲ, ನನ್ನ ಅಕ್ಕಗೆ ಗೊತ್ತಿಲ್ಲ, ನನ್ನ ತಂಗಿಗೆ ಗೊತ್ತಿಲ್ಲ, ನನ್ನ ಮಗಳಿಗೆ ಗೊತ್ತಿಲ್ಲ, ನನ್ನ ಮಗನಿಗೆ ಗೊತ್ತಿಲ್ಲ, ನನ್ನ ಕುಟುಂಬಕ್ಕೆ ಗೊತ್ತಿಲ್ಲ, ನನ್ನ ಸ್ನೇಹಿತರಿಗೆ ಗೊತ್ತಿಲ್ಲ, ನನ್ನ ಬಂಧುಗಳಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಒಬ್ಬರನ್ನ ಬಿಟ್ಟು ಆ ಒಬ್ಬ ಆಕೆ ನನ್ನ ಧರ್ಮ ಪತ್ನಿಯೇ. ನನ್ನ ಪೋಲಿತನ ಪೋಲಿಯಾಗಿ ಮಾತಾಡೋದಿರ್ಬೋದು, ಅದು ಬೇಕು. ಅದು ತುಂಟುತನವಾಗಿ ಮಾತಾಡೋದು ಅಲ್ಲೊಂದು ಬೇಕು, ಅದೊಂದು ಕುಟುಂಬಕ್ಕೆ. ಆದರೆ ಅಲ್ಲೊಂದು ವಿಚಿತ್ರ ನಡೆಯುತ್ತೆ, ನೆನ್ಪಿಟ್ಕೊಳ್ಳಿ. ಈಗಿನ ಕಾಲಕ್ಕೆ, ಆಗಿನ ಕಾಲಕ್ಕೂ ಈಗಿನ ಕಾಲ. ಆಗಿನ ಕಾಲದಲ್ಲಿ ಒಂದು ನಮ್ಮ ವೈದಿಕತೆ ತಿಳಿಸ್ಕೊಟ್ಟಿದ್ದು, ಕಡಿಮೆ ಅಂದರೂ 5ರಿಂದ 7 ಇಲ್ಲ 8 ವರ್ಷ ವಯಸ್ಸಿನ ದೊಡ್ಡ ಹುಡುಗನನ್ನ ಮದುವೆ ಆಗಬೇಕು ಅಂತ ಹೇಳ್ತಿದ್ರು. ಕಡಿಮೆ ಅಂದ್ರು 5 ವರ್ಷ, 8 ವರ್ಷ, 10 ವರ್ಷ, ಕೆಲವರು 10 ವರ್ಷ, 12 ವರ್ಷ. ದೇ ಆರ್ ಲಿವಿಂಗ್ ಹ್ಯಾಪಿ. ಐ ಆಮ್ ಆಲ್ಸೋ ಲಿವಿಂಗ್ ಹ್ಯಾಪಿ. ನನಗೂ ನನ್ನ ಸಂಗಾತಿಗೂ ತುಂಬಾ ಅಜಗಜಾಂತರ ವಯಸ್ಸಿದೆ, ಅಜಗಜಾಂತರ ವಯಸ್ಸು. ಅಯ್ಯೋ, ಇನ್ನು ಆಕೆಗೆ ನನ್ನ ಮೇಲೆ ಅನುಮಾನ. ಓಹೋ, ಗುರುಗಳು ಅನ್ನತಕ್ಕಂಥದ್ದು ಒಂದು ಸಣ್ಣದಾಗಿ ಗದರುವಿಕೆ ಇದೆ. ನನ್ನ ತಾಯಿ ಜೀವ ಏನು ಅದಿದೆ. ಆ 4 ಗೋಡೆ ಒಳಗಡೆ ಆಕೆಗೆ ಮಾತ್ರ ಗೊತ್ತಿದೆ ನನ್ನ ದಂಡಿಸೋದೋ ಬೈಯೋದೋ. ಏನ್ರಿ ಹಿಂಗಾಡ್ತೀರಿ, ಇದ್ಯಾಕ್ರಿ ಹೀಗೆ? ಹೌದು, ಅದು ಎಲ್ಲಿರ್ಬೇಕು, ಹೇಗಿರ್ಬೇಕು ಅಲ್ಲೇ ಇರಬೇಕು. ಬೀದಿಗೆ ಬರಬಾರ್ದು, ಹೊರಗಡೆ ಬರಬಾರ್ದು. ಆ ಶೃಂಗಾರವನ್ನ ಆಕೆಗೆ ಮಾತ್ರವೇ ತೋರಿಸ್ಬೇಕು, ಆಕೆ ನನಗ್ ಮಾತ್ರವೇ ತೋರಿಸ್ಬೇಕು. ಎಲ್ಲಾ ಸ್ತ್ರೀಯು ಒಂದು ಗುಪ್ತಗಾಮಿನಿ. ತನ್ನ ಭಾವನೆಗಳನ್ನ ನಮ್ಮ ಭಾರತೀಯ ಸ್ತ್ರೀಯರು ತೋರಿಸ್ಕೊಳ್ಳಲ್ಲ. ನಮ್ಮ ಭಾರತೀಯ ಸ್ತ್ರೀಯರು ಐ ಲವ್ ಯು ಹೇಳಲ್ಲ, ವೆರಿ ರೇರ್. ಶುಕ್ರ ಅಸ್ತಂಗತ ಉಲ್ಟಾ ಆಗ್ಲಿಕ್ಕೆ ಶುರು ಆಗುತ್ತೆ. ಅವ್ರು ಹೇಳಲಿಕ್ಕೆ ಶುರು ಮಾಡ್ತಾರೆ. ಅವ್ರೆದ್ದು ನನ್ಗೆ ಅವನ್ ಬೇಕು, ಏನು ಹೇಳ್ತಾನೆ ಇಲ್ಲ ಗುರುಗಳ, ಐ ಲವ್ ಯು ಹೇಳ್ತಿದ್ದೀನಿ, ನಾನು ನಿನ್ನ ಮದುವೆ ಆಗೋಣ ಅಂತ ಕೇಳ್ತಿದ್ದೀನಿ, ಕ್ಯಾನ್ ವಿ ಕಂಟಿನ್ಯೂ ಆ ರಿಲೇಶನ್ಶಿಪ್ ಅಂತ ಹೇಳತಕ್ಕಂಥ ಭಾವಗಳು ಇವತ್ತಿನ ಸ್ತ್ರೀಯರಲ್ಲಿ ಜಾಗೃತಿ ಆಗಿಬಿಟ್ಟಿದೆ. ಇಟ್ಸ್ ಗುಡ್. ಅದು ನಿಮ್ಮ ಭಾವ, ಕಾಲಕ್ಕೆ ತಕ್ಕಂಥದ್ದು ಬದಲಾಗ್ಬೇಕು. ನಾನು ತಪ್ಪು ಅಂತ ಹೇಳಲ್ಲ, ಅದು ತೋರಿಸ್ತಿದ್ದಾಳೆ. ಯಾವ ಸ್ತ್ರೀಯೂ ತೋರಿಸೋದಿಲ್ಲ. ನೀವು ನಂಬಲ್ಲ, ನನ್ನ ಆಕೆಯನ್ನ ಇವತ್ತಿಗೂ ಕೇಳ್ತೇನೆ, ಐ ಲವ್ ಯು ಹೇಳೇ ಇಲ್ವಲ್ಲ ಅಂತ. ಹೇಳಿದಿರನೇ ಮಗು ಕುಟುಂಬ ಎಲ್ಲ ಆಗಿದೆ, ಸುಮ್ನಿರಿ. ನೀವು ಬೇರೆ ಇನ್ನು ಇಷ್ಟು ವರ್ಷ ಆದ್ಮೇಲೆ ಇನ್ನೂ ಐ ಲವ್ ಯು ಹೇಳಿಲ್ಲ ಅಂತ ಕೂತಿದ್ದೀರಿ. ಹೇಳಲ್ಲ. ಯಾವ ಸ್ತ್ರೀಯು ನಮ್ಮ ವೈದಿಕತೆಯಲ್ಲಿ ಅಲ್ಲೊಂದು ದೈಹಿಕವಾಗಿ ಅಲ್ಲೊಂದು ಪ್ರಚೋದನೆ ಕೊಡಲ್ಲ.
ನಾವು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು ಆಕೆಯ ಬಯಕೆಗಳನ್ನ, ಅದನ್ನ ಹೇಳ್ಕೊಡೋರು. ಒಳಗಡೆಯೇ ಗುಪ್ತಗಾಮಿನಿಯ ಮಗು, ತನಗೊಂದು ಆಸೆ ಇರುತ್ತೆ, ತನಗೊಂದು ಬಯಕೆ ಇರುತ್ತೆ, ಹೇಳ್ಕೊಳ್ಳಲಾರಳು. ನಿಜವಾಗ್ಲೂ ತುಂಬಾ ಮನೆಗಳಲ್ಲಿ ಅಲ್ಲೊಂದು ವಿಚಿತ್ರವಾದಂತ ಒಂದು ಕ್ರಿಯೆ ನಡೀತಿರುತ್ತೆ, ಅದೊಂದು ಶವಕ್ರಿಯೆ ನಡೀತಿರುತ್ತೆ. ಇಷ್ಟವಿಲ್ಲ, ಏನೋ ಮಾಡ್ಕೋ ಹೋಗೋ ಅನ್ನೋ ರೀತಿಯಲ್ಲಿ ನಡೀತಿರುತ್ತೆ. ಪಾಪ ಅದಮಿಟ್ಕೊಂಡ್ ಬಿಟ್ಟಿದ್ರು. ಇವತ್ತು ಶುಕ್ರ ಅಸ್ತಂತ ಏನಾಗಿದೆ ಗೊತ್ತಾ, ಬುಗಿಲಿದ್ದು ಬಿಟ್ಟಿದೆ. ತಮ್ಮ ಆಸೆ ಕೋರಿಕೆ ನೇರವಾಗಿ ಹೇಳುವಂತ ಪ್ರಕ್ರಿಯೆ ಬಂದಿದೆ. ದಟ್ ಇಸ್ ಫ್ಯಾಂಟಾಸ್ಟಿಕ್. ಬೇಕು ಅದು. ಇವತ್ತು ಕೋರ್ಟಲ್ಲಿ ಕೂಡ ಅದನ್ನ ಹೇಳ್ತಿದ್ದಾರೆ, ನನ್ಗೆ ಈತ ದೈಹಿಕವಾಗಿ ಮಾನಸಿಕವಾಗಿ ಪ್ರೀತಿ ಕೊಡ್ತಿಲ್ಲ ಸರ್, ನನಗೆ ಡೈವರ್ಸ್ ಬೇಕು ಅಂತ. ಅಮ್ಮಂದರು ಅದೆಷ್ಟು ಅಂತ ನೋವು ತಡೆದಿಟ್ಕೋತಾರೆ. ನಾನು ದುಡಿತಿದ್ದೇನೆ, ನಾನು ಹೊರಗಡೆ ಹೋಗಿ ಬರ್ತಿದ್ದೇನೆ, ಧರ್ಮಬದ್ಧವಾಗಿ ಮದುವೆ ಆಗಿದ್ದೇನೆ. ಆದ್ರೆ ಈತ ನೋಡಿ, ಇವತ್ತು ಕೋರ್ಟಲ್ಲಿ ಈ ತರದೊಂದು ಔಟ್ ಆಫ್ 100 ಡೈವರ್ಸ್ ಕೇಸ್ಗಳಲ್ಲಿ 10% ಹ್ಯಾಸ್ ಬಿಕಮ್ ದೀಸ್ ಕೈಂಡ್ ಆಫ್ ಕೋರಿಕೆಗಳು. ನನ್ನ ಕೋರಿಕೆಯನ್ನ ತೀರಿಸ್ತಿಲ್ಲ, ಭಾವನೆಗಳನ್ನ ಅರ್ಥ ಮಾಡ್ಕೋತಿಲ್ಲ, ಹೊರಗಡೆ ಕರ್ಕೊಂಡು ಹೋಗ್ತಿಲ್ಲ, ತಿನ್ನಿಸ್ತಿಲ್ಲ, ಮಾತಾಡಿಸ್ತಿಲ್ಲ, ಮುದ್ದು ಮಾಡಿಸ್ತಿಲ್ಲ, ಒಂದ್ ಸಣ್ಣ ಕಾಫಿ ಮಾಡ್ಕೊಡಲ್ಲ. ಒಂದೊಂದು ಹೆಂಡಕ್ಕೆ ಎಲ್ಲಾ ಹೆಣ್ಣಿಗೂ, ನಮ್ಮ ಭಾರತೀಯ ಸ್ತ್ರೀಯರಿಗೆ ಆ ಕೋರಿಕೆ ಇದೆ. ಹೇಳ್ಕೋತಿರ್ಲಿಲ್ಲ, ಒಳಗಡೆನೆ ಇರ್ಲಿ ಬಿಡು ಇರ್ಲಿ. ಆಗಿನ ಗಂಡಸರು ಹಾಗೆ ಹೊರಟರು, ಓಡೋರು, ದುಡಿಯೋರು, ಬಂದ್ ಮನೆಗೆ ಪೈಶಾಚಿಕತೆಯಿಂದ ನಡ್ಕೋತಿದ್ದವರು. ಇದು ಎಲ್ಲ ನೋಡಿ ಆಕೆ ದಹಿಸ್ಕೋತಿಲ್ಲಲ್ಲ, ಆಕೆಯ ಜೀನಲ್ಲಿ ಕೂತಿದ್ದಂಥದ್ದು ಮಕ್ಕಳು ಮೊಮ್ಮಕ್ಕಳು ಬಂದ್ಬಿಟ್ಟಿದೆ ಇವತ್ತು. ಇಟ್ಸ್ ಎಕ್ಸ್ಪ್ಲೋಡಿಂಗ್ ಲೈಕ್ ಎನಿಥಿಂಗ್. ಏನಾಗ್ಬಿಟ್ಟಿದೆ, ಪ್ರತಿ ಸ್ತ್ರೀಯು ತನ್ನ ಕೋರಿಕೆ ನೇರವಾಗಿ ಕೇಳ್ತಿದ್ದಾಳೆ. ಬಾಸ್, ನಾನು ಅರ್ನ್ ಮಾಡ್ತಿದ್ದೇನೆ, ನಾನು ದುಡಿತಿದ್ದೇನೆ, ಸಂಜೆ ಬಂದಾಗ ನನಗೆ ಒಂದೊಂದು ಸಮಯ ಲೇಟ್ ಆಗುತ್ತೆ, ತಿಂಡಿಗೆ ಒಂದ್ ಸ್ವಲ್ಪ ಅರೇಂಜ್ ಮಾಡಿಡು. ಅದು ಸಹಿಸ್ತಿಲ್ಲ ಗಂಡಸ್ ಬುದ್ಧಿ. ಹೌದು, ಶುಕ್ರ ಅಸ್ತಂಗತ ರಾಹು ಕುಜನ ಸಾರದಲ್ಲಿದ್ದು ಕೇಂದ್ರದಲ್ಲಿದ್ದಾನೆ ಅಲ್ವಾ. ನಾನು ಯಾರು ಗೊತ್ತಾ ಅಂತಾನೆ. ಅವನಿಗೆ ಶತಮಾನಗಳಿಂದಲೂ ಅದು ಊರಿ ಬಿಟ್ಟಿದೆ. ಕೆಲವರಿದ್ದಾರೆ ಇನ್ನೂ ಆ ಮೃಗವಾಂಚನ ತೋರಿಸ್ತಕ್ಕಂಥವ್ರ, ಆ ಪೊಗುರು ತೋರಿಸ್ತಕ್ಕಂಥವ್ರ, ನಾನು ಅಡಿಗೆ ಮಾಡೋದ, ನೀನು 4 ಗೋಳೆಲ್ಲ ಬಿದ್ದಿರು, ನೀನು ಹೆರೋಕೆ ಇರೋದು, ನೀನು ಮಲಗೋಕೆ ಇರೋದು. ನನ್ನ ಅಜ್ಜಿ, ನನ್ನ ಮುತ್ತಜ್ಜಿ, ಕಾಲಜ್ಜಿ, ಕಿರು ಅಜ್ಜಿ, ಅವರೆಲ್ಲ ಜೀನ್ಸ್ಗಳು ಅದು ಮಾಡ್ಕೊಂಡಿತ್ತಲ್ಲ. ನೌ ಇಟ್ ಹ್ಯಾಸ್ ಎಕ್ಸ್ಪ್ಲೋಡೆಡ್ ಇನ್ ಟು ನೆಕ್ಸ್ಟ್ ಜನರೇಷನ್. ಈಗಿನ ಈ ಜನರೇಷನ್ ಸ್ತ್ರೀಯರು ಅದನ್ನು ಸಹಿಸ್ತಿಲ್ಲ. ನಾನು ದುಡಿತಿದ್ದೀನೋ ನಿನ್ ಸಮ, ನಾನು ಬೆಳಿಗ್ಗೆ ಎದ್ದು ಬಟ್ಟೆ ಹೋಗುದು, ದೇವ್ರಿಗೊಂದು ದೀಪ ಹಚ್ಚಿ, ಮನೆ ಕ್ಲೀನ್ ಮಾಡಿ, ನೀನ್ ದುಡಿತಿದ್ದೀಯ ನಿಜ, ಸ್ವಲ್ಪ ಹೆಲ್ಪ್ ಮಾಡೋ ಮನೆಗೆ, ಹೋಗು, ಒಂದು ರೇಷನ್ ಒಂದಷ್ಟು ತಗೊಂಡ್ ಬಾರೋ, ಒಂದು ತಿಂಡಿ ಮಾಡ್ತಿರೋ, ಮಗುಗ್ ರೆಡಿ ಮಾಡೋ. ತಪ್ಪ? ಶುಕ್ರ ಅಸ್ತ ಒಪ್ತಿಲ್ಲ. ರಾಹು ಕುಜನ್ ಸಾರ, ನಿನ್ ಸಂಬಳ ನನಗೆ ಕೊಡು ಅಂತಾನೆ. ತನಗ ಮಾತ್ರ ಅಮ್ಮ ಅಪ್ಪ ಎಲ್ಲ ಬೇಕು. ಸ್ತ್ರೀ ನನಗೂ ಅಮ್ಮ ಅಪ್ಪ ಬೇಕು, ನಮ್ಮಮ್ಮ ಅಪ್ಪ ಸಾಕಿದ್ದಾರೆ. ಸೊ ದೇರ್ ದಟ್ ವೇರಿಯೇಷನ್ಸ್ ವಿಚ್ ಇಸ್ ಹ್ಯಾಪನಿಂಗ್. ಮಕ್ಕಳು ನೀವು ನಂಬಲ್ಲ, ಎಕ್ಸ್ಪ್ಲೋರ್ಡ್ ಆಗಿ ಅದ್ರಲ್ಲಿ ಒಂದು ಸಣ್ಣ ಒಂದು ತಪ್ಪು ನಡೀತಿದೆ. ದಟ್ ಈಸ್ ಆಲ್ಸೋ ಇಂಪ್ಯಾಕ್ಟಿಂಗ್ ಇನ್ ಟು ಯುವರ್ ಮ್ಯಾರಿಟಲ್ ಲೈಫ್ ಸ್ಟೈಲ್. ನಮ್ಮ ವೈದಿಕತೆ ಹೇಳ್ಕೊಟ್ಟಿದ್ದನ್ನ ನೀವು ಸ್ವಲ್ಪ ಚೇಂಜ್ ಮಾಡಿ ನೋಡಿ. ನಾನು ತಪ್ಪು ಅಂತ ಹೇಳಿದ್ರೆ ನಿಮಗೆ ಇಷ್ಟ, ದಯಮಾಡಿ ಕ್ಷಮಿಸಿ. ಯಾರಿಗಾದ್ರೂ ಮನಸ್ಸಿಗೆ ನೋವಾದ್ರೆ, ನಿಮ್ಗೆ ಇದು ಒಪ್ಪದಿದ್ರೆ ಮಾಡಬೇಡಿ. ನಾನು ಯಾರನ್ನೂ ಉದ್ದೇಶಿಸಿ ತಪ್ಪಾಗಿ ಬಲವಂತವಾಗಿ ಹೇತುವನ್ನ ಹೇರುತ್ತಿಲ್ಲ. ಹೇತುವಾದಿ ಯಾಕೆ ಅಂದ್ರೆ, ಸ್ತ್ರೀಗೆ ಒಂದು ಶಾಪ ಇದೆ. ಆಕೆ ಎಷ್ಟು ಬೇಗ ಯೌವನಕ್ಕೆ ಬರುತ್ತಾಳೋ ಅಷ್ಟು ಬೇಗ ಯೌವನ ಕಳೆದುಕೊಳ್ಳುತ್ತಾಳೆ. ಹೌದು ಅಲ್ವೋ ಹೇಳಿ ಅಮ್ಮಂದಿರ? ನಿಮ್ಗೇನು ಇಲ್ಲ, ಮದುವೆ ಆಗೋವರೆಗೂ ಬಯಕೆಗಳಿದೆ. ಒಂದು ಪಾಪು ಆದ್ಮೇಲೆ ನಿಮಗೆ ದೇವರು ಕೊಟ್ಟಿರೋ ಒಂದು ವರ ಏನು ಗೊತ್ತಾ? ಮದುವೆ ಆಗೋವರೆಗೂ ಅಮ್ಮ ಅಪ್ಪ ಪೂರ್ತಿ 100 ಬಲ ಪ್ರೀತಿ. ಮದುವೆ ಆಗ್ತಿದ್ದಾಗೆ ಗಂಡನ ಮೇಲೆ ಅರ್ಧ ಪ್ರೀತಿ, ಗಂಡನ ಮನೆ ಮೇಲೆ, ತಾಯಿ ಮನೆ ಮೇಲೆ ಅರ್ಧ ಪ್ರೀತಿ ಇರುತ್ತೆ. ಒಂದು ಮಗು ಆದ ಮೇಲೆ ತಾಯಿ ಮನೆ ಮೇಲೆ ಬೊಗಸೆ, ಗಂಡನ ಮೇಲೆ 1/4 ಭಾಗ, 3/4 ಭಾಗ ಮಗು ಅಂತ. 2 ಮಕ್ಕಳಾಗ್ಬಿಟ್ರೆ ಅಂತೂ ಮುಗಿದೋಯ್ತು. ಗಂಡನನ್ನ ಪಕ್ಕಕ್ಕೆ, ರೀ ಯಾವಾಗ್ಲೂ ನಿಮ್ ತುಂಟತನ ಇದ್ದಿದ್ದೆ ಇರ್ರಿ, ರೀ ನಿಮ್ದು ಯಾವಾಗ್ಲೂ ಮಗು 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 ಮಗು, ಎದ್ರೆ ಮಕ್ಕಳು, ಮಲಗಿದ್ರೆ ಮಕ್ಕಳು, ನನ್ ಮಕ್ಕಳು ಅಂತ ತಾಯ್ತನ. 100% ನಿಮ್ಮಲ್ಲಿ ಕೋರಿಕೆಗಳು
ತುಂಬಾ ಕಡಿಮೆ ಆಗ್ಬಿಡುತ್ತೆ. ಅದಷ್ಟೇ ಅಲ್ಲ, ಮೆನೋಪಾಸ್ ಈಗಿನ ಜನರೇಷನ್ ಕೇಳ್ತೀರಾ, 35ಕ್ಕೆಲ್ಲ ಕೆಲವ್ರಿಗೆ ಆರಂಭ ಆಗ್ತದೆ. ಯೂಟ್ರಸ್ ಇನ್ಫೆಕ್ಷನ್ಸ್ ಕೇಳಲೇಬೇಡಿ, ಗರ್ಭಕೋಶದ್ದು. ಸೊ ಓಡೋ ಒತ್ತಡದಲ್ಲಿ ಆ ಒಂದು ಕುಟುಂಬದ ಜವಾಬ್ದಾರಿ, ಗಂಡನ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಉದ್ಯೋಗ ಜವಾಬ್ದಾರಿ, ವೃತ್ತಿ ಜವಾಬ್ದಾರಿ ಅಂತೂ ಈಗಿನ ಸ್ತ್ರೀಯರು ಶುಕ್ರ ಅಸ್ತಂಗತ ನಿಮಗೆ ಬೇಗ ವಯಸ್ಸಾಗ್ತಿದೆ. ಅಂದ್ರೆ ನಿಮ್ಮಲ್ಲಿ ಕೋರಿಕೆಗೆ ಬೇಗ ವಯಸ್ಸಾಗೋಗ್ತಿದೆ. ಅಯ್ಯೋ ಅದೇನೋ ಬಿಡ್ರಿ ಅನ್ನತಕ್ಕಂಥದ್ದು ಆಗ್ತಿದೆ. ಈಗ ನೀವು ಬರಾಬರ್ ಇರೋ ವ್ಯಕ್ತಿಯನ್ನು ಮದುವೆ ಆಗಿದ್ರಿ, ಇಲ್ಲ ನಿಮಗಿಂತ ಚಿಕ್ಕವನನ್ನ ಮದುವೆ ಆಗಿದ್ದೀರಿ, 2 ವರ್ಷ 3 ವರ್ಷ, ಖಂಡಿತ ನಿಮಗೆ 40ಕ್ಕೆಲ್ಲ ಮಂಡಿ ನೋವು, ವಿಟಮಿನ್ಸ್ ಕೊಡ್ತೀವಿ. ಮಕ್ಕಳು ಎತ್ತು ಬಿಟ್ಟಿದ್ದೀರಲ್ವಾ, ನಿಮ್ಮಲ್ಲಿರೋ ವಿಟಮಿನ್ಸ್ನೆಲ್ಲ ಮಕ್ಕಳು ಕೊಟ್ಬಿಟ್ಟಿದ್ದೀರಿ. ನಿಮ್ಮಲ್ಲಿರೋ ಎದೆ ಹಾಲು ಮುಖಾಂತರ ಅಷ್ಟು ಶಕ್ತಿ ನಮ್ಮ ಮಕ್ಕಳು ಪೋಷಣೆಯಾಗಿ ಕೊಟ್ಟುಬಿಟ್ಟಿದ್ದೀರಿ. ಅಮ್ಮಂದ್ರ ನಿಮ್ಮಲ್ಲಿ ಶಕ್ತಿ ಇಲ್ಲ. ಸೊಂಟ ನೋವು, ಮಂಡಿ ನೋವು, ಮೈಗ್ರೇನ್, ಇನ್ನೊಂದು BP ಸ್ಟಾರ್ಟ್ ಆಗ್ತದೆ, ಥೈರಾಯ್ಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ, ಸಪ್ರೆಷನ್, ಡಿಪ್ರೆಷನ್, ಅದ್ರಲ್ಲಿ ಬೇರೆ ಈ ಅನುರಾಗ ದೋಷ. ಎಲ್ಲಿ ಗಮನ ಕೊಡೋದು, ಬಂದು ಮಲಗಿದ್ರೆ ಸಾಕಪ್ಪ, ಆ ಬಸ್ಸಲ್ಲಿ 2 ಅವರ್, ರಿಟರ್ನ್ ಬರೋದು 2 ಅವರ್, ಬೆಂಗಳೂರಲ್ಲಿ ಬೈಕ್ ಓಡಿಸ್ತೀನಿ ಅಂದ್ರೆ ಗೋವಿಂದ, ಸೊಂಟಕ್ಕೆ ಗೋವಿಂದ. ಮೊನ್ನೆ ಕೂಡ ನೋಡಿ, ರ್ಯಾಪಿಡೋನ್ ಯಾರೋ ಪಿಕಪ್ ಮಾಡ್ತಾ ಝೀ ಅಂತ ಹೋಗಿ ಬಿದ್ದು ಎದೆಗುಡಿಗೆಲ್ಲ ಅಪ್ಪಚ್ಚಿ ಆಗಿದೆ. ಎಷ್ಟು ಜನಕ್ಕೆ ಇವತ್ತು ಬ್ಯಾಕ್ ಪೇನ್ ಬರ್ತಿದೆ, ಗಾಡಿ ಓಡಿಸೋರು, 2 ವೀಲರು, ಟ್ಯಾಕ್ಸಿ ಡ್ರೈವರ್ಸು, ನಿಜವಾಗ್ಲು ಟ್ಯಾಕ್ಸಿ ಡ್ರೈವರ್ಸು, ಆಟೋ ಡ್ರೈವರ್ಸು, ಬೈಕ್ ಡ್ರೈವರ್ಸು, ನೀವು ನಿಜವಾಗ್ಲು ನಿಮ್ಮ ಕುಟುಂಬದಲ್ಲಿ ಆನಂದವನ್ನ ಅನುಭವಿಸ್ತಿದ್ರ. ಆ ಆನಂದ, ಸಂಗಾತಿ ಇದೆ, ಕುಟುಂಬ ಇದೆ, ಧರ್ಮಬದ್ಧ ಕಾಮ ಅಂತಿದ್ದೀನಲ್ವಾ, ಕರೆಕ್ಟ್ ಆಗಿ ಹೇಳಿ. ಮೋರ್ ದೆನ್ 10 to 12 hours ಕೆಲಸ, ಓಡಾಟ ಇರೋ ನಿಜವಾಗ್ಲೂ ನಿಮ್ಮಲ್ಲಿ ಆ ಸ್ಪಾರ್ಕ್ ಇದೆಯಾ? ಖಂಡಿತ ಇಲ್ಲ. ಅದ್ರಲ್ಲಿ ಬೇರೆ ಈ ಏಜ್ ಗ್ಯಾಪ್ ಇದೆಯಲ್ಲ, ಪುರುಷನಿಗೆ ಒಂದು 60ರವರೆಗೂ, ಕೆಲವರಿಗೆ 70ರವರೆಗೂ. ನಾವು ಇವತ್ತು ನೋಡಿ, ನೀವು 60, ಅಮೀರ್ ಖಾನ್, ಅಲ್ಲಿ ದೈಹಿಕ ಅನ್ನೋ ಮಾತು ಬರಲ್ಲ, ಅಲ್ಲೊಂದು ಪುಟ್ ರೊಮ್ಯಾನ್ಸು ಇನ್ನೊಂದು ನಾವು ಮಾತಾಡ್ಕೋತೇವೆ, ಇಟ್ಸ್ ಓಕೆ. ಚಿಯಾ ವಿಕ್ರಮ್ ನೋಡಿ, ಅರೇ ನಮ್ಮ ಶಿವಣ್ಣನ್ ನೋಡಿ, 63 64 ಆಗಿದ್ರು, ಆ ಡಾನ್ಸು, ಆ ಎಕ್ಸ್ಪ್ಲೋರ್ಡ್, ವಾವ್. ಎಲ್ರು ಈಗ ಫಿಟ್ನೆಸ್ ಕಡೆಗೆ. ನಾವು ನಂಬೋಲ್ಲ, ಹೆಚ್ಚು ಕಡಿಮೆ 72 73 ವರ್ಷ. ನಾನಾ ಪಟೇಕರ್ ನಾನು ಮೊನ್ನೆ ಜಿಮ್ ಮಾಡ್ತಿದ್ದು ನೋಡಿದೆ, ಬಾ, ಆ ಶೋಲ್ಡರ್ಗಳನ್ನ ಕಿತ್ಕೊಂಡು ಹೋಗ್ತಿದೆ. ಶರತ್ ಕುಮಾರ್ ಹೆಚ್ಚು ಕಡಿಮೆ 73 74 ವರ್ಷ. ಓ ಮೈ ಗುಡ್ನೆಸ್, ಬಾಹುಬಲಿ, ಜುಜುಬ್ಬ, ಇಷ್ಟು ದಪ್ಪ. ಆ ವರ್ಕೌಟ್ ಇದೆ, ತಿನ್ನೋದೇನು, ಮಲ್ಗೋದೇನು, ಎಲ್ರು ಇವತ್ತು ಆ ಹೆಲ್ತಿ ಫಿಟ್ನೆಸ್ ತಂದು ಇಟ್ಕೊಂಡಿದ್ದಾರೆ. ಸ್ವಲ್ಪ ಹೆಲ್ತ್, ಫಿಟ್ನೆಸ್, ವಾಕಿಂಗ್ ಸ್ವಲ್ಪ. 60ಕ್ಕೂ ಕೂಡ ಗಟ್ಟಿಮುಟ್ಟು. ಆಗ ತುಪ್ಪ ತಿಂದ್ಕೊಂಡಿದ್ರು, ಈಗ ವರ್ಕೌಟ್. ತಾವೇನ್ ತಿನ್ಬೇಕು. ಪುರುಷರಿಗೆ ಅದಿರುತ್ತೆ 60ರವರೆಗೂ. 60ರ ಮೇಲೂ ಕೂಡ ಮಕ್ಕಳು ಮಾಡ್ಕೊಂಡಿರೋ ಯೋಗ ಇದೆ. ಇಟ್ ಇಸ್ ವರ್ಕಿಂಗ್. ಬಟ್ ತಾಯಿ ಜೀವನ ನಿಮಗೆ ಶುಕ್ರಾಸ್ತ. ಸೊ ಏಜ್ ಚಿಕ್ಕದಾಗಿದೆ ಅಲ್ವಾ, ಗ್ಯಾಪು, ನಿಮಗೆ ಬೇಗ ವಯಸ್ಸಾಗುತ್ತೆ ಅನ್ನೋ ಫೀಲಿಂಗ್ ಬರುತ್ತೆ. ಲೋ ಸುಸ್ತು, 40 45ಕ್ಕೆಲ್ಲ ಇಟ್ಸ್ ಹ್ಯಾಪನಿಂಗ್, ಮೆನೋಪಾಸ್. ಸೊ ಕೆಲವರಿಗೆ ಮೂಡ್ ಸ್ವಿಂಗ್ ಆಗುತ್ತೆ ಯಾವಾಗಲೂ ಒಂದ್ಸಲಿ. ಬರೀ ಮಕ್ಕಳು, ಮೊಮ್ಮಕ್ಕಳು, ಕುಟುಂಬ, ಈ ತರ 40 45ಕ್ಕೆಲ್ಲ ಮಗಳು 20 25 ಬಂದ್ಬಿಟ್ಲು, ಬೇಗ ಆಗ್ಬಿಟ್ಟಿದ್ದೀರಿ. ಮದುವೆ ಬೇರೆ, ಅದೊಂದು ಬೇರೆ ತಪ್ಪು ಮಾಡ್ತಿದ್ದೀರಿ. 22 23ಕ್ಕೆ ಮದುವೆನೇ ಆಗ್ಬಾರ್ದು, ಗೊತ್ತಾ? ಶುಕ್ರಾಸ್ತ. ಅದನ್ನ ಸೋಮವಾರದ ಸಂಚಿಕೆಗೆ ಹೇಳ್ತಾನೆ, ಯಾಕೆ ಬೇಗ ಮದುವೆ ಆಗ್ಬಾರ್ದು. ಈಗಿನ ಜನರೇಷನ್ ಮಾತ್ರ 30ರ ಒಳಗಡೆ ಮದುವೆ ಆಗ್ತೀರಿ ಅಂದ್ರೆ ಆಪತ್ತು ತಂದಿಟ್ಕೊಂಡ್ರಿ ಅಂತಲೇ. 30ರ ಒಳಗಡೆ ಮದುವೆ, ಇದೇನ್ ಗುರುಗಳೇ ಅಂತ ನೀವ್ ಹೇಳ್ಬೋದು. ಆಹಾ, ಸುಸ್ತಾಗ್ಬಿಡ್ತೀರಿ. ಅದನ್ನ ಹೇಳ್ತೇನೆ. ಅದರ ನಡುವೆ ಬೇರೆ ಈ ಏಜ್ ಗ್ಯಾಪ್ ನಾ ಮದುವೆ. ಸಣ್ಣ ವಯಸ್ಸೇ ಬೇಕು ಹುಡುಗ, 6 ತಿಂಗಳು, 1 ವರ್ಷ 2 ವರ್ಷ, ಸರಿ. ನಿಮಗ್ 40ಕ್ಕೆಲ್ಲ ಆಸಕ್ತಿ ಇಲ್ಲ. ಆ ಅಂದದ ಮೇಲೆ, ಚಂದದ ಮೇಲೆ ಏನೋ ಯಾವಾಗ್ಲೂ ಕೋರಿಕೆ. ಗಂಡಗಾಗಲ್ಲ. 40s uncles are naughties. ನೀವು ನೋಡಿ, ತುಂಬಾ ದೊಡ್ಡ ದೊಡ್ಡ ಕಾಂಟ್ರವರ್ಸಿ, ತುಂಬಾ ದೊಡ್ಡ ದೊಡ್ಡ ಗುಪ್ತ ಸಂಬಂಧಗಳು, ಗುಪ್ತ ಮದುವೆಗಳು, 2ನೇ ಮದುವೆ, 2ನೇ ಸಂಬಂಧ, ಇದು ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ನ ನೋಡಿ 40s ಅಲ್ಲೇ ಆಗಿರ್ತಾರೆ. 40s ಅಲ್ಲೇ. ಎಸ್, 50s ಅಲ್ಲೂ ಕೂಡ ಕೆಲವರಿಗೆ ತುಂಬಾ ದೊಡ್ಡ ಸೂಪರ್ ಸ್ಟಾರ್, ನೀವು ನಂಬಲ್ಲ, ಅಂತಿಂತ ಸೂಪರ್ ಸ್ಟಾರ್ ಅಲ್ಲ, 50 ದಾಟದ ಮೇಲೆ ಮನೆ ಓಡೋಗೋ, ಮನೆಯಿಂದ
ಕುಟುಂಬದಿಂದ ಓಡೋಗೋಕ್ ರೆಡಿ ಆಗ್ಬಿಟ್ಟಿದ್ರು. ಎಲ್ಲ ಲವಲವ ಬಡ್ಕೊಬಿಟ್ಟಿದ್ರು ಏಯ್ ಅಂತ. ತುಂಬಾ ಒಂದು 25-28ರಲ್ಲಿ ಬಂದ್ರು, 20 ವರ್ಷ ಆಗಲು ರಾತ್ರಿ ದುಡಿದು ಅವ್ರಿಗೊಂದು ಹೆಸರು ಬಂತು. ಆಗೊಂದು ಮನೆ ಮಾಡ್ಕೊಂಡ್ರು, ಕಾರ್ ಮಾಡ್ಕೊಂಡ್ರು, ಯಾರು ನೋಡಿದ್ರು ಹಿಂಗ ಅನ್ನೋದಕ್ಕೆ ಅಲ್ಲೊಂದು ಅವ್ರಿಗೆ ಹೋಗು ಬಿಡ್ತು. ಏಜ್ ಗ್ಯಾಪ್ ಇತ್ತು ಅಂತ ಇಟ್ಕೊಳ್ಳಿ, ಅಲ್ಲೊಂದು ತುಂಟತನ ಬರುತ್ತೆ, ಅಲ್ಲೊಂದು ರಸಿಕತನ, ಶೃಂಗಾರತನ ಇರುತ್ತೆ. ಗ್ಯಾಪ್ ತುಂಬಾ. ಅದೇ ಬರಾಬರ್ ಇಲ್ಲ, ಅವ್ರಿಗಿಂತ ದೊಡ್ಡವ್ರು, ಪುರುಷರಿಗಿಂತ ದೊಡ್ಡವರಾಗಿದ್ದೀರಿ ಅಂತ ಇಟ್ಕೊಳ್ಳಿ, ನಿಮಗೆ ಬೇಗ ವಯಸ್ಸಾಗುತ್ತೆ ಮಕ್ಕಳು. 40ಕ್ಕೆಲ್ಲ ನೀವ್ ಅನ್ಕೊಂಡಿದ್ದೀರಿ ನಾನು ಫಿಟ್ ಇದ್ದೀನಿ ಅಂತ, ಬಟ್ ಈ ತರದ್ದು ಒಂದು 10 ಏನ್ರಿ ಇದು ಅಂತೀರಿ. ಹೌದು ಅಲ್ವಾ? ಹೇಳಿ. ಹೇಳ್ಕೊಳಕ್ಕೂ ಆಗೋಲ್ಲ, ಬೇಕು ಅಂತ ಹೇಳಕ್ಕೂ ಆಗೋಲ್ಲ, ವಿಚಿತ್ರವಾಗಿ ನೋಡ್ತಾರೆ. ಯಾರ ಹತ್ರ ಹೇಳ್ಕೊತೀರಿ? ಶುಕ್ರಾಸ್ತ ಹೇಳಲಿಕ್ಕಾಗ್ತಿಲ್ಲ, ಬೇಕು ಅಂದಿದ್ದು ಹೇಳೋಕ್ಕಾಗಲ್ಲ. ಅವ್ರ ಹತ್ರಕ್ಕೆ ಬಂದಾಗ ಬೇಕು ಅನ್ಸೋಲ್ಲ, ಬಿಕಾಸ್ ಹಿ ಈಸ್ ಯಂಗರ್ ದ್ಯಾನ್ ಯು. ಯು ವಿಲ್ ಕಂಟ್ರೋಲ್ ಹಿಮ್ ಮೆಂಟಲಿ, ಫಿಸಿಕಲಿ. ಇದೇನಿದು, ಸುಮ್ಮನಿರೋ, ಇದ್ಯಾಕೆ ಹೀಗಾಡ್ತೀಯ? ಸೊ ಅವನಿಗೆ ಆ ದುಡುಕು ಬುದ್ಧಿ, ದಟ್ ಇಸ್ ದ ರೀಸನ್. ನೈತಿಕತೆಯನ್ನ ದಾರಿ ಅವನ ಅನೈತಿಕತೆಗೆ ಜಂಪ್ ಆಡ್ತಿದ್ದಾನೆ. ನೀವು ಹೇಳೋಕ್ಕಾಗ್ತಿಲ್ಲ. ಬಾಡಿ ಇಸ್ ನಾಟ್ ರೆಸ್ಪಾಂಡಿಂಗ್, ಯು ಆರ್ ಮೆಂಟಲಿ ನಾಟ್ ರೆಸ್ಪಾಂಡಿಂಗ್. 3 ವರ್ಷ ನೀವು ನಂಬೋಲ್ಲ, ಕಡಿಮೆ ಅಂದರು. ಈ ಶುಕ್ರಾಸ್ತ ಆದಾಗೆಲ್ಲ ನಾನು ನೋಡಿದ್ದೇನೆ ಅಂತ ಜಾತಕಗಳು ಅವರ ಇದರಲ್ಲಿ, ದೇ ಆರ್ ನಾಟ್ ರೆಸ್ಪಾಂಡಿಂಗ್ ಸ್ಪಿರಿಚುವಲ್. ಇನ್ನೊಂದು ದೇವರು ಪೂಜೆ ಇಲ್ಲ, ಬರೀ ಕೆಲ್ಸದ ಮೇಲೆ ಗಮನ. ಇವನಿಗೋ ನಿಗಿ ಕೆಂಡದ ವಯಸ್ಸು. ಅದೇ ಗ್ಯಾಪ್ ಇದೆ ಅಂತ ಇಟ್ಕೊಳ್ಳಿ, ಅವನಿಗೊಂದು 50 ಇದೆ, ಶಿ ಇಸ್ ಅರೌಂಡ್ 42, 43, 44, ಬ್ಯೂಟಿಫುಲ್. ಅವನಿಗೊಂದು 45 ಇದೆ, ಆಕೆಗೊಂದು 37, 38. ಎಸ್, ಅದೇ ಆತನಿಗೂ 45, ಆಕೆಗೂ 45, 46, 47, 48, 49, 50 ಅಂತ ಇಟ್ಕೊಳ್ಳಿ. ಅವನಿಗೆ 5 ವರ್ಷ ಗ್ಯಾಪು. ಹೆಂಗನ್ನೇ ಮದುವೆ ಆಗ್ಬಿಟ್ಟಿದ್ದಾರೆ. ಡನ್. ತೆಂಡೂಲ್ಕರ್ ಆಗಿಲ್ವಾ, ಇನ್ನೊಬ್ರು ಆಗಿಲ್ವಾ, ಇದೆಲ್ಲ ಮಾತಾಡ್ತಿದ್ದಾರೆ. ನಾನು ತಪ್ಪು ಅಂತ ಹೇಳಲ್ಲ. ಅಲ್ಲಿ ನಡೀತಿರೋದು ನೋಡಿ, ಗಂಡಿಗೆ 60 ಆದ್ರೂ ಯೌವನ ಕಡಿಮೆ ಆಗೋಲ್ಲ. 60ಕ್ಕೆ ವಿಪರೀತ ಆಡುವಂತವನ್ನು ನೋಡಿದ್ದಾನೆ. ವಿಪರೀತ 70, ಒಬ್ಬ ಬಹುದೊಡ್ಡ ನಾಯಕ, ನೀವು ನಂಬಲ್ಲ. ಆತನ ಮುಂದುಗಡೆ ಯಾರಾದ್ರೂ ಸ್ತ್ರೀಯರು ಹೋದ್ರೆ ಅನ್ಕಂಟ್ರೋಲ್ಡ್ ಮ್ಯಾನ್ ಹೀಸ್. ಐವ್ ಸೀನ್ ಇಟ್. ಏನ್ರಿ ಇವ್ರು ಅಂತ ತುಂಬಾ ತಿಳಿದಿರೋರು ಯಾರು ಸ್ತ್ರೀಯನ್ನ ಕರ್ಕೊಂಡು ಹೋಗೋದೇ ಇಲ್ಲ. 18, 20, 30, 40 ಆಟೋಮೆಟಿಕ್ಲಿ ಕೈ ಹಿಂಗ್ ಹಾಕಿ ಬಿಟ್ಟಿರ್ತಾನೆ ಆ ಮನುಷ್ಯ, ಏನೋ ಶೇಕ್ ಹ್ಯಾಂಡ್ ಕೊಡೋ ತರ. ಇನ್ನೊಂದು ಅಂತ ಶುದ್ಧ ಪೋಲಿಗಳನ್ನು ನೋಡಿದಾನೆ. ಪೋಖರಿಗಳೇ ಅದು. ನಿಯಂತ್ರಣವಿಲ್ಲ. ಊಟದ ಮೇಲೆ ನಾಲ್ಗೆ ನಿಯಂತ್ರಣ ಇರಬೇಕು. ಯಾವ್ದನ್ನ ಅದನ್ನ ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ಈ 3 ನಿಯಂತ್ರಣ ಇಟ್ಟೊಂದು ಜಗತ್ತೇ ಗೆದ್ದು ಬಿಟ್ಟ ಕಣ ಅಂತ. 1, 2 ಹಾಗೆ ಕೆಳಗಡೆ, ಈ 3. ಹೌದು, ಅವನ ಜನನಾಂಗ, ಅವನ ನಾಲಿಗೆ, ಮಾತನಾಡೋ ನಾಲಿಗೆ, ಪ್ಲಸ್ ಅವನ ಬುದ್ಧಿಯಿಂದಲೇ ನಾಲಿಗೆ ಮಾತಾಡೋದು. ಆಮೇಲೆ ಅವನ ಜನನಾಂಗ ವ್ಯಕ್ತಿ. ಇಲ್ಲಂದ್ರೆ ಅಲ್ಲಿ ಕಚ್ಚೆ ಅರುಕ ಅನ್ನೋದದೇ ನೋಡಿದ್ದೇನೆ. 70 ದಾಟಿರೋ ವ್ಯಕ್ತಿಯನ್ನ, ಬೇರೆ ಬೇರೆ ಸಿಡಿಗಳಾಗಿರೋ ವ್ಯಕ್ತಿಗಳ ಜಾತಕಗಳು ನೋಡಿದ್ದಾನೆ. ಹೇಳ್ಬಾರ್ದಷ್ಟೇ, ನೋವಿದೆ, ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಹೇಳ್ಬಿಟ್ಟಿದ್ದಾನೆ. ಎಲ್ಲಿ ಜಾರಬಾರ್ದು ಅಲ್ಲಿ ಜಾರು ಬಿಟ್ಟಿದ್ದೀರಿ, ಎಲ್ಲಿ ಮಲಗಬಾರ್ದು ಅಲ್ಲಿ ಮಲಗ್ಬಿಟ್ಟಿದ್ದೀರಿ, ಎಲ್ಲಿ ತಿನ್ಬಾರ್ದು ಅಲ್ಲಿ ತಿನ್ಬಿಟ್ಟಿದ್ದೀರಿ. ಗಂಡಗಂತದೊಂದು ಬುದ್ಧಿ ಇದೆ. ಕಂಬ ನೋಡಿದ್ರೆ ಕಾಲೆತ್ತ ಬುದ್ಧಿ. ತಪ್ಪು ತಿಳ್ಕೊಬಿಡಿ, ನಾನು ಗಂಡಸೆ, ಅಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಅವಕಾಶವಿಲ್ಲದೆ ಇರುವವರೆಗೂ, ಅವಕಾಶ ಸಿಗದೆ ಇರುವವರೆಗೂ ನನ್ನನ್ನು ಸೇರಿಸಿ ಎಲ್ಲರೂ ರಾಮಚಂದ್ರರೇ. ನನ್ನನ್ನು ಬೆಳಗಿನ ಈ ಆಧ್ಯಾತ್ಮಿಕ ಕಾರ್ಯಕ್ರಮ ನಿಮ್ಮಲ್ಲಿ ಜಾಗೃತಿ ಮೂಡಿಸ್ಬೇಕು ಮಕ್ಕಳೇ. ಯಾಕಂದ್ರೆ ನೀವು ಹೋಗ್ತಿರೋ ವೇಗಕ್ಕೆ ರಾಹು ಕುಜನ್ಸಾರ. ಆ ಕುಜನಿಗೆ ಅಲ್ಲಿ ನೋಡಿ ಕೇಂದ್ರದಲ್ಲಿ ಶುಕ್ರ ಅಸ್ತಂಗತ. ಸೊ ಅಲ್ಲಿ ಏನಾಗ್ತಿದೆ, ತಾಯಂದ್ರು ಕೊರಗ್ತಿದ್ದೀರಿ, ನಿಮ್ಗೆ ಗೊತ್ತಾಗ್ತಿಲ್ಲ. ಸೊ ನಮ್ಮ ವೈದಿಕತೆ ಚೆನ್ನಾಗಿತ್ತು, ಅದಕ್ಕೆ ನಮ್ಮಪ್ಪ ಚೆನ್ನಾಗಿದ್ರು. ನಮ್ಮ ಅಪ್ಪ ಅಮ್ಮನಿಗೆ ಏಜ್ ಗ್ಯಾಪ್ ಇತ್ತು, ನಮ್ಮ ಅಜ್ಜಿ ತಾತಗೂ ಏಜ್ ಗ್ಯಾಪ್ ಇತ್ತು. ನಮ್ ದೊಡ್ಡಪ್ಪ, ನಮ್ ಚಿಕ್ಕಪ್ಪ, ಈಗಲೂ ನಮ್ ದೊಡ್ಡಮ್ಮ, ನೀವು ನಂಬೋಲ್ಲ, ಕಡಿಮೆ ಎಂದರು ನನ್ನ ದೊಡ್ಡಮ್ಮನಿಗೆ ಶಿ ಇಸ್ ಅರೌಂಡ್ ಒಂದು 75-77 ವರ್ಷ. ವಾವ್, ಕಟೌಟ್ ಕಟ್ಟಮ್ಮನೆ ಬಾಹುಬಲಿ ನಿಂತ್ಕೊಳ್ಳುತ್ತೆ. ನಿಜವಾಗ್ಲೂ ಆ ಹೊಲದಲ್ಲಿ ಮಾಡೋ ಕೆಲಸ ನೋಡ್ಬೇಕು. ಕೈಗಳು ಹಿಡ್ಕೊಂಡು ಒಂದು ಚಾಪ ಬಿಡ್ತು ಅಂದ್ರೆ ನಮ್ ದೊಡ್ಡಮ್ಮ ನಮ್ಮ ಅಪ್ಪನವರ ಅಣ್ಣನ ಧರ್ಮಪತ್ನಿ. ಮೊನ್ನೆ ಕೂಡ ಬಂದಿತ್ತು. ಈಗ ಮಂಡಿ ಏನೋ ಸೌದಿದೆ, ಇನ್ನೊಂದೇನೋ ಇಂಜೆಕ್ಷನ್, ಹೊಲದಲ್ಲಿ ಬಾಗಿ ಕೆಲಸ ಮಾಡಿದವರು. ದಗ್ಗ
ನಾನು ಹಾಗೆಯೇ ಆ ಹಿಂದ್ಗಡೆ ದೇಹವನ್ನ ನೋಡ್ತಿರ್ತಾನೋ ಆ ಒಂದು ಅಗಲವಾಗಿರೋ ಭುಜ, ಆ ಬೆನ್ನಲ್ಲಿ ಒಂದು ಚೂರು ಇಳಿಯಿಲ್ಲ, ನಂಬ್ತೀರಾ? ಈ ತರ ಜೋತು ಬಿದ್ದಿಲ್ಲ. ಇವತ್ತಿನೆಷ್ಟು ಸ್ತ್ರೀಯರಿಗೆ ಇವತ್ತಿಗೂ ನಮ್ ದೊಡ್ಡಮ್ಮ ಬಟ್ಟೆ ಒಗಿತಾರೆ ಕುತ್ಕೊಂಡು, ಇವತ್ತು ಕುತ್ಕೊಂಡು ಹುಲ್ಲು ಕಟಾವು ಮಾಡ್ತಾರೆ. ಹಸುಗಳು ರಾಸುಗಳು ತಿನ್ಸೋದು ಮಾಡೋದು, ಅಬ್ಬಾ ಆ ಗರ್ಜನೆ ನೋಡ್ಬೇಕು. ಇಷ್ಟು ದೊಡ್ಡ ಮೂಗುಬೆಟ್ಟು, ಅವರು ಕುತ್ತಿಗೆಯಲ್ಲಿ ಆ ತಾಳಿಗಳು, ಪರಂಪರೆಯ ತಾಳಿಗಳಿದ್ದಾವೆ. ಹಿರಿಯರದ್ದು ಯಜಮಾನ್ರು ಕಟ್ಟಿರೋದು ಒಂದೇ, ನಮಗೆ ಅದೊಂದಿದೆ ನಮ್ಮ ಮನೆತನದಲ್ಲಿ. ಹಿರಿಯರದ್ದು, ದೊಡ್ಡಮ್ಮ, ಚಿಕ್ಕಮ್ಮ, ಚಿಕ್ಕಜ್ಜಿ, ದೊಡ್ಡಜ್ಜಿ, ಈ ತರದ್ದು ಎಷ್ಟಿದೆಯೋ ಅಷ್ಟು ಗೌರವ ಅನ್ನತಕ್ಕಂಥದ್ದು ಇದೆ. ಮೊನ್ನೆ ಬಂದಿದ್ರು, ಕುತ್ಕೊಂಡಿದ್ರು, ಹಾಗೆ ಕೈ ತುಂಬಾ ಬಳೆಗಳು, ಆ ಅರಿಶಿನ, ಆ ಕುಂಕುಮ, ಅಲ್ಪುಡಿ ತಗೊಂಡು ಪೇಶಲ್ ಎತ್ತು ಬಿಸಾಕ್ರೋ, ಕೊಡೋ ಈ ಅಲ್ಪುಡಿ ತರಿಸ್ರೋ ಅಂತ ಹೇಳ್ಬಿಟ್ಟು ಅಚ್ಚುಕಟ್ಟಾಗಿ. ಯಾವತ್ತು ನಾನು 5 ಗಂಟೆ ಮೇಲೆ ನಾನು ದೊಡ್ಡಮ್ಮ ಮಲಗಿದ್ ನಾನು ನೋಡೇ ಇಲ್ಲ. ಕಾಲಲ್ಲಿ ನೋಡ್ಬೇಕು ಆ ಕಡಗುಗಳು, ಬೆಳ್ಳಿ ಕಡಗುಗಳು ಇಷ್ಟಿಷ್ಟು ದಪ್ಪ. ಸೊಂಟನೋ ನಾನು ನೋಡೇ ಇಲ್ಲ, ಹೋಗಲು ಕಡಿಮೆ ಅಂದ್ರೆ 1 ಡಜನ್ ಮಕ್ಕಳನ್ನ ಎತ್ತಿರೋ ದೊಡ್ಡಮ್ಮ. ಅದಕ್ ಮೇಲೂ ಜಾಸ್ತಿ ಆಗಿದೆ ಅಂತ ಅಮ್ಮ ಹೇಳೋರು. ಆಗಿನ ಕಾಲದಲ್ಲಿ ಸರಿಯಾಗಿ ಹಾಸ್ಪಿಟಲ್ ವ್ಯವಸ್ಥೆ ಇರಲಿಲ್ಲ, ಪ್ರೋಟೀನು ಇದೆಲ್ಲ ಗೊತ್ತಿಲ್ಲ, ಕೇರಿಂಗ್ ಗೊತ್ತಿಲ್ಲ. ಏನೋ ತಿನ್ನೋರು ಸಿಕ್ಕಿದ್ದು, ಅನ್ನ ತಿಂದವರಲ್ಲ, ಹಬ್ಬಕ್ಕೆ ಮಾತ್ರ ಅನ್ನ ತಿಂದವರು. ಇರ್ಲಿ, ಈಗಿನ ಕಾಲ ಬೇರೆ. ಅದರಿಂದ ಶುಕ್ರಾಸ್ತ, ಏಜ್ ಗ್ಯಾಪ್ ಚಿಕ್ಕದಿರಬಾರದು, ಮದುವೆಗೆ ಜಾಗ್ರತೆ. ಆಗಿರೋರು ಬಿಡಿ, ನೋಡ್ಕೊಳ್ಳಿ ನೀವು ಬದಲಾಗಿ. ಆಗ್ಬಿಟ್ಟಿದೆ ಗುರುಗಳೇ, ಏನು ಮಾಡ್ಲಿಕ್ಕಾಗೋಲ್ಲ. ಇನ್ನು ಮೇಲೆ ಆದ್ರೂ ಏಜ್ 6 ಮಂತ್, 1 ಇಯರ್, 2 ಇಯರ್ ಯಂಗರ್ ಇರ್ಬೇಕು, ಇಲ್ಲ ಎಲ್ಡರ್ ಇರ್ಬೇಕು ಬೇಡ. ಅಟ್ಲೀಸ್ಟ್ 5 ವರ್ಷ 6 ವರ್ಷ ಅವನು ಒಂಥರ ಚುರುಕಾಗಿ ಓಡ್ ಬರ್ತಾನೆ ಮಕ್ಕಳೇ, ಖುಷಿಯಾಗಿ ಓಡ್ ಬರ್ತಾನೆ ಮಕ್ಕಳೇ. ಬರ್ಬೇಕು, ನಿಮ್ ಹಿಂದ್ಗಡೆ ಸುತ್ತಬೇಕು ಅಂಬಂದ್ರೆ ನಿಮ್ ವಯಸ್ಸಾಗಿರ್ತಾರೆ ಹಂಗೆ ಕೂತ್ಕೊಂಡು ಏನಿದು ಯಾವಾಗ್ಲೂ ಗಿಟಾರ್ ಬಾರಿಸ್ತೀಯ ನೀನು ಅಂತ. ನಾನು ಅವನ್ಗೇನ್ ಗೊತ್ತಾ, ನನ್ನನ್ನು ಸೇರಿಸಿ ಅವನಿಗೆ ನನ್ನ ಹೆಂಡತಿ ಯಾವಾಗ್ಲೂ ಇರೋದು ಹೀಗೆ, ಗಂಡಿಗಂತೂ ಜೀನ್ಸ್ ಅಲ್ಲಿ ತುಂಬಿಸ್ಬಿಟ್ಟಿದೆ. ಅವಳು ಮನೆಗೆ ಮಕ್ಕಳಿರೋಕೆ ಬೇಜಾರು ಮಾಡ್ಕೋಬೇಡಿ, ನಾನು ಮಲಗು ಅಂದಾಗ ಮಲಗೋಕೆ. ಈ ತರದೊಂದು ವಿಚಿತ್ರ ಕಾಯಿಲೆಗಳು ಕೆಲವು ಗಂಡಸರು ತುಂಬಾ ಇಟ್ಬಿಟ್ಟಿದ್ದಾನೆ. 90% ಗಂಡಸರಿಗೆ ಆ ಸ್ತ್ರೀಯನ್ನ ಅಮ್ಮನಾಗಿ, ಅಕ್ಕನಾಗಿ, ಅವಳಿಗೂ ಒಂದು ಭಾವನೆಗಳಿದೆ, ಅವಳಿಗೂ ಒಂದು ಇರಿಟೇಷನ್ ಇದೆ, ಅವಳಿಗೂ ಒಂದು ಮೈಗ್ರೇನ್ ಇದೆ, ಅವಳಿಗೂ ಒಂಥರ ಏನೋ ಅಸಹ್ಯ ಭಾವನೆ ಇದೆ. ಬೆಳಿಗ್ಗೆ ನಾನಾ ಮಾತುಗಳು ಅಂದ್ಬಿಡೋದು, ರಾತ್ರಿ ಬಂದು ರಗ್ಗೊಳಗಡೆ ಸೇರ್ಕೊಳ್ಳೋದು. ಇಂಥ ಕೆಲಸ ಮಾಡತಕ್ಕಂಥ ನಪುಂಸಕ ಗಂಡಸರು ಇದ್ದಾರೆ ಈ ಮೀಸೆ ಇದರಲ್ಲಿ. ಹಾಗೆ ಮಾಡಬಾರ್ದು. ಅವಳಿಗಿಷ್ಟ ಇಲ್ವಾ, ಅವಳಲ್ಲಿ ಆಯ್ತು ಅಲ್ಲೊಂದು ಸಾರಿಯೋ ಕ್ಷಮೆಯೋ ಇನ್ನೊಂದು ನೋಡಿದನ ಒಂದು ತಾಯಿ ಜೀವ ಬರುತ್ತೆ, ಎಲ್ಲಿಂದಲೂ ಹೇಳ್ಬಾರ್ದು. ಅಯ್ಯೋ ನನ್ನಮ್ಮ, ಆತನಿಗೆ ಬರಬಾರ್ದು ಕಾಯಿಲೆ ಬಂದಿದೆ. ಈಗಲೂ ಆಕೆಗೆ ಅದು ಎಷ್ಟೋ ವರ್ಷ ಆಗ್ಬಿಟ್ಟಿದೆ. ಮಕ್ಕಳು ಕೂಡ ಅದನ್ನ ತಿಳ್ಕೊಂಡು ತಂದೆ ಭಾಷೆ ಬಳಸ್ತಾರೆ. ಬರಬಾರ್ದು ಕಾಯಿಲೆ ಬಂದ್ಬಿಟ್ಟಿದೆ, ಹೇಳ್ಕೊಳಕ್ ಆಸ್ತಿ ಇದೆ, ಆಸ್ತಿ ಇಟ್ಕೊಂಡು ಏನಾಗ್ಬೇಕು, ಅಲ್ಲೊಂದು ಅನುರಾಗ ಮಾತು. ಇವತ್ತಿಗೂ ತಾಯಿ ಮನೆಗೆ ಹೋಗಿಲ್ವಂತೆ. ಎಲ್ಲಾದ್ರೂ ಅವನು ಹೋಗಿದ್ದ ಅಂದ್ರೆ ಪಕ್ಕದಲ್ಲೇ ಎಲ್ಲೋ ಪಟ್ಟಣಕ್ಕೆ ಹೋದಾಗ ಹೋಗ್ಬಿಟ್ಟು 10 ನಿಮಿಷ ಅಲ್ಲೆಲ್ಲೋ ದೇವಸ್ಥಾನ ಕದ್ದು ಮುಚ್ಚಿ ನೋಡಿ ಬರ್ಬೇಕು ಅಂದ್ರೆ ನೋಡಿ, ಆ ಧಮನಿಗಳಲ್ಲಿ ಅಪಧಮನಿಗಳಲ್ಲಿ ಕೂತಿರ್ತಕ್ಕಂಥ ನೋವು ಇವತ್ತು ಎಕ್ಸ್ಪ್ಲೋಡ್ ಆಗ್ಬಿಟ್ಟಿದೆ ಅಮ್ಮಮ್ಮಂದರಿಗೆ, ನನ್ನ ಪುಟಾಣ ಮಕ್ಕಳಿಗೆ, ನಮ್ಮ ಮನೆಯ ದೇವತೆಗಳಿಗೆ. ಅದರಿಂದ ನೀವು ಕುಗ್ಗಬಾರ್ದು ಅಂತಲೇ ಹೇಳ್ತಿರೋದು. ಶುಕ್ರ ಹಸ್ತಾ ಇರೋದ್ರಿಂದ ಅವ್ನಿಗೆ ಅದೊಂದು ಇರ್ಬೇಕು, ಆ ತುಂಟತನ ತರೋದು ಕೊಡೋದು. ಒಂದು ಹೂವು ತಗೊಂಡ್ಬರ್ಬೇಕು, ಒಂದು ಸ್ವೀಟ್ ತಗೊಂಡ್ಬರ್ಬೇಕು, ಒಂದು ಹಣ್ಣು ತಗೊಂಡ್ಬರ್ಬೇಕು. ಅಲ್ಲೊಂದು ಏಜ್ ಗ್ಯಾಪ್ ಇದ್ರೆ ನನ್ನ ಹೆಂಡತಿ ಕಾಯ್ತಿದ್ದಾಳಪ್ಪ, ನನ್ನ ಧರ್ಮಪತ್ನಿ ಕಾಯ್ತಿದ್ದಾಳಪ್ಪ. ಎಲ್ಲಿ ಏಜ್ ಗ್ಯಾಪ್ ಇದೆ ಅಂತ ಇಟ್ಕೊಳ್ಳಿ, ಚಿಕ್ಕ ಏಜ್ ಗ್ಯಾಪ್, ಅವ್ರು ಎಲ್ಡರ್ ಟು ಯು, ಗಂಡಿಗಿಂತ ನಿಮ್ಮ ಗಂಡನ್ಗಿಂತ. ಅಲ್ಲಿ ನೋಡಿ ನೀವೇ ಗಾಂಭೀರ್ಯವಾಗಿ ಕೂತಿರ್ತೀರ, ಅವ್ನು ಒಂಥರ ಹತ್ರಕ್ಕೆ ಬರೋಕೆ ಯೋಚನೆ, ಏನ್ ಗದರುತ್ತಾಳೋ ಅಂತ. ಪ್ರಜ್ಞೆ ಇಲ್ವೇನ್ರಿ ಅಂತ. ಯು ಆರ್ ಆಲ್ರೆಡಿ 40, ಈಸ್ 35. ಯು ಆರ್ ಆಲ್ರೆಡಿ 45, ಈಸ್ 40s ಅಂಕಲ್ಸ್. ಬೂಮ್, ಅವನಿಗೀಗ ಶಿಸ್ತು ಸಂಯಮ ಎಲ್ಲ ತಿಳ್ಕೊಂಡಿರೋ ಬಾಡಿ ಆಗ್ಬಿಟ್ಟಿದೆ. ಈಗ ಬ್ರೇಕಿಂಗ್ ಲಾ, ಜಂಪ್ ಆಗೋದು ಹಾಗೆ, ದುಮ್ಕೋದು ಹಾಗೆ. 45 ಇಸ್ ಅ ಮೋರ್ ಹಾಟ್. ಅವನೀಗ 20 ವರ್ಷ ಕಷ್ಟಪಟ್ಟಿರೋದು, ಈಗ ಒಂದು ಮನೆ ಬದುಕು, ಮಕ್ಕಳು ತಂಪಾಡಕ್ಕೆ ಸ್ಕೂಲ್ಗೆ ಹೋಗ್ತಿದ್ದಾರೆ, ಎಲ್ಲ ತನ್ನ ದೇಹ ಮಾತಾಡ್ತಿದ್ರು, ತನ್ಗೆ ಏನ್ ಒಳ್ಳೇದು ಏನ್ ಕೆಟ್ಟದ್ದು ಇದೆಲ್ಲ ಗೊತ್ತಿದೆ. ಈಸ್ ಗೋಯಿಂಗ್ ಟು ಜಂಪ್ ಇಟ್ ಟ್ರಿಗರ್. ದಟ್ ಇಸ್ ದೇರ್. ಎಚ್ಚರಿಕೆ.
ಅಲ್ಲಿ ಜಾಸ್ತಿ ನಿಮ್ಗೆ ಅನುರಾಗ ಬರಲ್ಲ, ನಿಮ್ಗೆ ಸೀರಿಯಸ್ನೆಸ್ ಜಾಸ್ತಿ ಆಗುತ್ತೆ, ಜವಾಬ್ದಾರಿ ಜಾಸ್ತಿ ತಗೋತೀರಿ. ಮಕ್ಕಳು ಬೆಳೆದಿದ್ದಾರೆ, ಏನ್ ಮಾತಾಡ್ತೀರಿ ಅಂತ. ಸಡನ್ ಆಗಿ ಅಕಸ್ಮಾತ್ ಲೇಟ್ ಮ್ಯಾರೇಜ್, ಸಿಕ್ಕಾಪಟ್ಟೆ ಲೇಟ್ ಮ್ಯಾರೇಜ್ ಆಗಿರೋರ್ಗಂತೂ ಇದ್ದಿದ್ದು ದಾವಂತ. 40-45 ಮದುವೆ ಆಗಿರೋರಿಗೆ ಚಿಕ್ಕ ಮಗು ಇದೆ ಅಂತ ಇಟ್ಕೊಳ್ಳಿ, ಮಗು ಹತ್ರ ಅಮ್ಮನಾಗಿ ರೋಲ್ ಪ್ಲೇ ಮಾಡ್ಬೇಕು. ಆ ಚಿಕ್ಕ ಮಗು ಏನೇನು ಚಿಕ್ಕ ಪುಟ್ ಪ್ರಶ್ನೆ ಕೇಳುತ್ತೆ. ಮಮ್ಮಿ ಸ್ಕೂಲ್ಗೆ ಹೋಗೋಣ, ಮಮ್ಮಿ ಅಲ್ಲಿಗೆ ಹೋಗೋಣ, ಮಮ್ಮಿ ಎಲ್ಲಾಡೋಣ, ಅಮ್ಮ ಅನ್ಸುತ್ತೆ. ಇಲ್ಲಿ ಕಾಲು, ಕೀಲು, ಕುತ್ತಿಗೆ, BP, ಶುಗರು ಡಮ್ ಟಕ ಅಂತ ಹೊಡಿತಿದ್ದ ಬಾರ್ಡರ್ ಲೈನ್ ಅಲ್ಲಿ. ಇಲ್ಲಿ ನೋಡಿದ್ರೆ ಇವನ್ ಬೇರೆ ಗಿಟಾರ್ ಬಾರ್ಸಕ್ ಬರ್ತಾನೆ. ನಿಮ್ಗೆ ಹೆಂಗಿಂಗೂ ಅನ್ಸುತ್ತೆ ಶುಕ್ರ ಹಸ್ತ. ದೇರ್ ದಟ್ ಪ್ರಾಬ್ಲಮ್. ಇದೇನು ನನ್ನ ಹತ್ರ ರೊಮ್ಯಾನ್ಸ್ ಮಾಡಲ್ಲ ಅಂತಾಳೆ, ಯಾವಾಗ್ಲೂ ಸೀರಿಯಸ್ ಆಗಿರ್ತಾಳೆ. 100ರಲ್ಲಿ 10 ಕೇಸುಗಳು ಇವತ್ತು ಡೈವರ್ಸ್ ಮೆಟ್ಲ್ ಹತ್ತಿರೋದು ಇದು. ಐ ಹ್ಯಾವ್ ಎ ಡೇಟಾ. ಶುಕ್ರ ಹಸ್ತ ನೋಡ್ಕೊಂಡು ಮಕ್ಕಳೇ ಬೇಕು ಬರಾಬರ್. ಬಟ್ ಬರಾಬರ್ ಬೇಕು ಅಂತ ನಿಮ್ಮ ಇಡೀ ಜೀವನ ಕೊರಗ್ತಾ ಒದ್ದಾಡ್ತಾ ಕಾಂಪ್ರಮೈಸ್ ಲೈಫಲ್ಲಿ ಬದುಕ್ಲಿಕ್ಕೆ ಹೋಗ್ತಿದ್ದೀರಾ? ಜಾಗ್ರತೆ. ನನ್ನಿಂದ ಏನಾದ್ರೂ ತಪ್ಪಾಗಿದೆ ನಿಮ್ಮ ಪಾದಗಳಿಗೆ ಶರಣು. ನನ್ನ ಮನೇಲೂ ಮಕ್ಕಳಿದ್ದಾರೆ, ತುಂಬಾ ಮಕ್ಕಳಿದ್ದಾರೆ, ತುಂಬಾ. ಎಲ್ಲರೂ ನನ್ನ ಜೊತೆ ಚಿಂತನೆ ಮಾಡ್ತಾರೆ. ದೇವತೆಗಳಿದ್ದಾರೆ ನನ್ನ ಮನೆಯಲ್ಲಿ. ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ಅಯ್ಯೋ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಒಬ್ರಲ್ಲ ಇಬ್ರಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಅಂತ ಎಲ್ಲರೂ ಅಷ್ಟೇ. ಏನ್ ಮಾಡ್ಬೇಕು ಅಂದ್ರು ಫಸ್ಟ್ ಫೋನ್ ಮಾಡ್ತಾರೆ ನನಗೆ. ಏನೋ ಮಾಡೋದಣ್ಣ ಮಗಳಿಂದ ಅಂತ. ನಾನು ಮಾತಾಡ್ತೇನೆ ಕೂಡ ನನ್ನ ಸೊಸೆ ಹತ್ರ. ಕೊಡಮ್ಮ, ನನ್ನ ಮಗಳ ಹತ್ರ ಮಾತಾಡ್ತೀನಿ, ದೊಡ್ಡಪ್ಪ ಚಿಕ್ಕಪ್ಪ. ಮಕ್ಕಳ ಹತ್ರ, ಗಂಡು ಮಕ್ಕಳ ಹತ್ರ, ಹೆಣ್ಮಕ್ಳ ಹತ್ರ, ಎಲ್ರು ಮಾವಯ್ಯನಾಗಿ ನನ್ಗೊಂದು ಜವಾಬ್ದಾರಿ ಐತೆ. ನಾನು ನೋಡಿದನ ಅವ್ರಿಗೂ ಇದನ್ನ ಹೇಳ್ಕೊಡೋದು. ನೋಡ್ಕೊಳ್ರು ಎಲ್ಲ ಅಂದ್ರೆ ಅಲ್ಲೊಂದು ಹೇರಾಪೇರಿ ಆಗ್ಬಿಡುತ್ತೆ. ಬರೋಲ್ಲ ಅಲ್ಲಿ. ಗಂಡಿಗೆ ವಯಸ್ಸಾಗ್ತಾ ಆಗ್ತಾ ರೊಮ್ಯಾನ್ಸ್ ಜಾಸ್ತಿ. ಹೆಣ್ಣಿಗೆ ಜವಾಬ್ದಾರಿ ಬೆಳೀತಾ ಬೇಗ ಯೌವನ ಬರುತ್ತೆ. ಯೌವನ ಒಂದ್ ಮಗು ಆಗ್ಬಿಡ್ತು ಅಂದ್ರೆ ಆಕೆ ಯೌವನ ಹೊರಟೋಯ್ತು. ಆಕೆ ಅದ್ರ ಮೇಲೆ ಗಮನ ಇರೋಲ್ಲ. ಆ ಆಸ್ತಿ ಇರಲ್ಲ. ಅದ್ರಲ್ಲಂತೂ ಈ ದುಡಿಯೋ ಜವಾಬ್ದಾರಿ, ಮನೆ ಸಾಲ, ಅತ್ತೆ ಮಾವಂದ್ರಿಗೆ BP ಶುಗರ್ಗಳು, ತನ್ನಮ್ಮ ಅಪ್ಪನಿಗೆ BP ಶುಗರ್ಗಳು, ಗಂಡನ್ಗೂ ಅಲ್ಲೊಂದು BP ಬಾರ್ಡರ್ ಲೈನ್ ಅಲ್ಲಿ ಇದೆ, ತಮಗೂ ಒಂದು ತಂದೆ ಇಟ್ಕೊಬಿಟ್ಟು ಓಡೋ ರಭಸದಲ್ಲಿ ಏನ್ ತಿಂತಿದಾರ, ಏನ್ ಎತ್ತಿಟ್ಕೋತಿದಾರ, ಅದರಲ್ಲಿ ಇದೊಂದು ಬೇರೆ. ಸೊ ದೇರ್ ದಟ್ ಏಜ್ ಗ್ಯಾಪ್ ಇಸ್ ಅವನ್ಗೇನ್ ಬಿಡ್ರಿ. ಸಚಿನ್ ಮನೆಯಲ್ಲಿ ಆಳು ಕಾಳಿದಾರ್ರಿ, ಸತ್ಯ ಹೇಳ್ತಾನೆ. ಆ ಅಮ್ಮನಿಗೆ ದುಡಿಬೇಕು ಅನ್ನೋದೇನೂ ಇಲ್ಲ. ಆಲ್ ಟೈಮ್ ಫಿಟ್ನೆಸ್, ಹೆಲ್ತ್, ಪ್ರೋಟೀನ್ಸು ಕಾಣಿಸ್ದ ಹಾಗೆ ಅಂಗಸೌಷ್ಠವ ಇಟ್ಕೊಂಡಿದೆ. ಯಾರೋ ಕೆಲವ್ರಿಗೆ ಅಂಥದ್ದೊಂದು ವ್ಯವಸ್ಥೆ ಇದೆ. ನನ್ನ ಆಕಿಗೂ ಹಂಗೆ ಇದ್ದಾಳೆ. ಆದ್ರೂ ಕೆಲವೊಂದು ಸಮಯ ಅಂತಿರ್ತೀನಿ, ಈ ಗುರುಗಳೇ ನೋಡ್ಕೊಂಡು ಸ್ವಲ್ಪ ಫುಡ್ಡು ಇನ್ನು ಹೇಳ್ತಾಳೆ, ಮಾಡೋಲ್ಲ. ಎರಡನೇ ಮನೆ ಅಲ್ಲೊಂದು ಇದೆಯಲ್ಲ, ತಿನ್ನೋ ಮನೆಯಲ್ಲಿ ಹುಳಿ ಇಟ್ಟಿದ್ದಾನೆ, ಎಲ್ಲ ಹೇಳ್ಬಿಟ್ಟು ತಿನ್ಬಿಟ್ಟಿರ್ತಾಳೆ. ಬುಜ್ಜಿ ಆ ಬುದ್ಧಿ ಸ್ಥಾನದಲ್ಲಿ ಅಲ್ಲೊಂದಿದೆ. ತನಗೇ ಗೊತ್ತಿಲ್ಲದೆ ಶಿ ಇಸ್ ಬಾಯ್ಲಿಂಗ್. ಗೊತ್ತಾಗ್ತಿದೆ ಎಲ್ಲೋ ಕೀಲಿಂಗ್ ಅಂತಿದ್ಯೋ ಹಂಗಂತಿದ್ಯೋ ಹೇಳ್ತಿರ್ತೇನೆ. ಆ ಚಂದ್ರ, ಆ ಕೇತು ಇವುಗಳ ಅಲ್ಲಿದೆ ಏನೋ ನಾನಾ ಅಂತ ಹೇಳ್ಬಿಟ್ಟು ಆದ್ರೂ ಮಾಡ್ತಿರ್ತಾಳೆ. ಬಟ್ ಅಲ್ಲೆಲ್ಲೋ ಸಂಕಟ ಆಗುತ್ತೆ. ಸೊ ನನಗಾಗಿರೋ ಅನುಭವ, ನಾನು ನಿಮ್ಮಗಳ ಜೊತೆ ದೇವತೆಗಳಂತ ನಿಮ್ಮ ತಾಯಂದಿರು, ನಿಮ್ಮಗಳ ಜೊತೆಲಿದ್ದು ನೀವು ಅನುಭವಿಸ್ತಿರೋ ಈ ನೋವುಗೋಸ್ಕರ ಈ ಶುಕ್ರ ಹಸ್ತ ಏನೇನ್ ಪ್ರಭಾವ ಬೀರ್ತದೆ, ಯಾವುದೇ ಕಾರಣಕ್ಕೂ ಯೋಚಿಸಿ. ನಾನು ಹೇಳಿದ್ ಸರಿಯಾ ತಪ್ಪ? ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ? ಕಾಯ್ತಿರ್ತೇನೆ, ಖಂಡಿತ ಕಾಯ್ತಿರ್ತೇನೆ. ದಯಮಾಡಿ ತಪ್ಪು ತಿಳ್ಕೊಬೇಡಿ. ತಪ್ಪಿದ್ರೆ ಕ್ಷಮಿಸಿ. ನನ್ಗೆ ಇದರಿಂದ ನಾನು ಬಯಸೋದು ನೀವು ಚೆನ್ನಾಗಿರೋದಷ್ಟೇ. ನಿಮ್ಗೆ ಇದು ಸಿಕ್ಕಿದ್ರೆ ನೀವು ಇದ್ರಲ್ಲಿ ನಾವು ಆನಂದವಾಗಿದ್ದೇವೆ ಗುರುಗಳು. ಡನ್. ಯು ಕ್ಯಾನ್ ಕಾಂಪ್ರಮೈಸ್, ಯು ಕ್ಯಾನ್ ಲಿವ್. ದೇರ್ ಆರ್ ಪೀಪಲ್, ನಾನು ನೋಡಿದ್ದಾನೆ. ಹೇಳಿದ್ನಲ್ಲ, ತೆಂಡೂಲ್ಕರ್ ಈಸ್ ಲಿವಿಂಗ್ ಹ್ಯಾಪಿಲಿ ಇದ್ದಾರೆ. ನನ್ನ ಗುರುಗಳಿಗೂ ಕೂಡ ಸುಮಾರು 5 ವರ್ಷ ಅಂತರದ ಸಂಗಾತಿನ ಮದುವೆ ಆಗಿದ್ದಾರೆ. ಬಟ್ ಅಲ್ಲೊಂದು ಗಿಟಾರ್ ಬಾರಿಸ್ತಿರೋದು ನೋಡಿದ್ದಾನೆ. ಅಮ್ಮ, ಅಯ್ಯೋ ನನ್ ಮಂಡಿನೋ, ಅಯ್ಯೋ ನನಗ್ ಸೊಂಟನೋ, ಅಯ್ಯೋ ನನಗ್ ತಲೆನೋ. ಶಿ ಇಸ್ ನಾಟ್ ಏಬಲ್ ಟು ಕೋಪ್ ಇಪ್. ಅದೃಷ್ಟಕ್ಕೆ ನನ್ನ ಗುರುಗಳು ಒಳ್ಳೆ 70 ಆಡ್ದಾಗ ಆಡ್ತಾರೆ. ಸೈಲೆಂಟ್ ಆಗಿರ್ತಾರೆ, ಮೌನಿ. ಅವ್ರು ಜಾಸ್ತಿ ಕೀಟ್ಲೆ ಮಾಡೋದ ಮನೆ ತಮಾಷೆ ಗೊತ್ತಾ. ಅವ್ರ ಬಾಡಿಗೆ ಅವ್ರು ಇರ್ತಾರೆ. ಓದು, ನಿರಂತರ ಅಧ್ಯಯನ. ಈಸ್ ಅ ವೆರಿ ಗುಡ್ ಟೀಚರ್, ಪ್ರೊಫೆಸರ್. ಅವರು 4 PhD ಮಾಡಿದ್ದಾರೆ. ಕಡಿಮೆ ಅಂದ್ರೂ ಒಂದು ದಿಗ್ಗಜರು. ಮನೆಗೆ ಹೋದ್ರೆ ಅವ್ರಿಗೆ ಮೌನವಾಗಿರ್ಬೇಕು. ಈ ಅಮ್ಮ ಬಿಡಲ್ಲ. ಊರಿಗೆಲ್ಲ ಮಾತಾಡಿ ಬಂದ್ರಲ್ಲ, ಗೈಡೆನ್ಸ್ ಮಾಡಿ ಬಂದ್ರಲ್ಲ, ನನ್ನ ಹತ್ರ ಮಾತಾಡಿ ಅಂತ.
ಬಂದ್ರೆ ಕೂತ್ಕೊಂಡ್ರಿ ಅಷ್ಟಂತ ಮಾತಾಡಿ ಸುಸ್ತಾಗಿರ್ತಾರೆ. ಬಿಡಮ್ಮ ಅಂದ್ರೆ ನಿಮ್ಗೇನ್ ಗೊತ್ತಿದೆ, ಸುಮ್ಮನೆ ಗುರುಗಳೆಲ್ಲ ನೀವು ನಿಮ್ಮ ಮನೇಲೂ ಹೀಗೇನಾ ಅಂತಾರೆ. ನಾನೇನ್ ಮಾತಾಡೋದು, ತಮಾಷೆ. ಆ ಅಮ್ಮ ಅವ್ರಿಗಿನ್ನ ದೊಡ್ಡವರು. ಅದೃಷ್ಟಕ್ಕೆ ಶಿ ಈಸ್ ಒನ್ ಬ್ಯೂಟಿಫುಲ್ ರಾಶಿ. ದಟ್ಸ್ ದ ರೀಸನ್. ಆ ಮ್ಯಾಜಿಕ್ ಮೂಮೆಂಟ್ ಇದೆ, ಆ ಎಕ್ಸೈಟ್ಮೆಂಟ್ ಮೂಮೆಂಟ್ ಇದೆ. ಏನೋ ಹಿಂಗ್ ಮಗುನ್ ಕಟ್ಕೊಬಿಟ್ಟಿದ್ದು, ನಮ್ಮ ಮಗು ಆಡ್ದಾಗ ಆಡ್ತಾಳೆ ಕಣ ಅಂತ ಹೇಳ್ಬಿಟ್ಟು. ಇಷ್ಟಕ್ಕೂ ದೊಡ್ಡವಳು, 5 ವರ್ಷ ದೊಡ್ಡವಳು, ನೀವು ನಂಬಲ್ಲ. ಎಲ್ರಿಗೂ ಅಂಥದ್ದು ಸಿಗೋಲ್ಲ. ಅದರಿಂದ ದಯಮಾಡಿ ಶುಕ್ರ ಹಸ್ತ ಇರೋದ್ರಿಂದ ಏಜು ಸ್ವಲ್ಪ ನೋಡಿಕೊಂಡು ಮದುವೆಗಾಗಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಶುಕ್ರಾಸ್ತ, ಹೌದು, ಮದುವೆ ಜಾಗ್ರತೆ. ಮದುವೆ ಆಗೋ ಆಗಿಲ್ಲ, ಶುಕ್ರಾಸ್ತ ಇದ್ರೆ ಗೊತ್ತಾ ಈ ಸಮಯದಲ್ಲಿ. ಆಷಾಢ ಗೀಷಾಢ ಬಿಟ್ಬಿಡಿ. ಆಷಾಢ ಹೆಚ್ಚು ಕಡಿಮೆ 14ನೇ ತಾರೀಕಿನಿಂದ ಆರಂಭ ಆಗ್ತಕ್ಕಂಥದ್ದು ಅಮಾವಾಸ್ಯ. ಜ್ಯೇಷ್ಠ ಮಾಸ ಮುಗಿಯುತ್ತೆ, ಮಾರನೇ ದಿನ 15ನೇ ತಾರೀಕಿಂದ ಆರಂಭ ಆಗ್ತಕ್ಕಂಥದ್ದು. ದಟ್ಸ್ ಓಕೆ. ಬಟ್ ಆದರೂ ಇನ್ನೂ ಒಂದು 30 ದಿನ, ವಿ ಆರ್ ನಾಟ್ ಸಪೋಸ್ ಟು 40-45 ಡೇಸ್. ಈ ಒಂದು ತುಲಾ ರಾಶಿಗೆ ಶುಕ್ರ ಮಾಂಗಲ್ಯ ಪ್ರದಾಯಿನಿ. ಸೊ ಎಲ್ಲ ಸ್ತ್ರೀಯರಿಗೂ, ಎಲ್ಲ ತಾಯಂದ್ರಿಗೂ ನಿಮ್ಮ ಆಯ್ಕೆ ಮಾಡ್ಕೊಳ್ಳೋವಾಗ ರಿಕ್ವೆಸ್ಟ್ ಮಾಡ್ಕೋತಾನೆ, ನೋಡಿ ನಾನು ಹೇಳಿದ ತಪ್ಪ ಸರಿಯ, ಚಿಕ್ಕ ವಯಸ್ಸಿನ ಹುಡುಗನನ್ನ ಮದುವೆಯಾಗಬೇಡಿ, ಸ್ವಲ್ಪ ದೊಡ್ಡವ್ರನ್ನೇ ಮದುವೆ ಆಗಿ. ಪರವಾಗಿಲ್ಲ, ಏನೂ ಆಗಲ್ಲ. 5 ವರ್ಷ ನಾನು ನೋಡ್ತಿದ್ದೇನೆ, ಈಗೀಗ ಒಪ್ತಿಲ್ಲ ತುಂಬಾ ಹೆಸರು. ಅಯ್ಯೋ 5 years ಏಜ್ ಗ್ಯಾಪ್, ಐ ಡೋಂಟ್ ವಾಂಟ್. ಆಮೇಲೆ ನೋವು ತಿನ್ನೋದು ನೀವೇ. ಈಗ ಆಗ್ತಿರೋದೇ. ಇಟ್ಸ್ ಗೋಯಿಂಗ್ ಟು ರೈಸ್ 50% ಡೈವರ್ಸ್ಗೆ ಒಂದು ಕಾರಣ ಆಗ್ಬಿಡುತ್ತೆ. ಇಸ್ ನಾಟ್ ರೆಸ್ಪಾಂಡಿಂಗ್, ಆರ್ ಶಿ ಇಸ್ ನಾಟ್ ರೆಸ್ಪಾಂಡಿಂಗ್ ಅಂತಿದ್ದಾನೆ. ಶುಕ್ರಾಸ್ತಂಗತ. ಸೊ ಇನ್ಮೇಲೆ ಆ ಥರದ್ದೇ. ಇನ್ಮೇಲೆ ಏಜು, ಹುಡುಗನ ಏಜು ಚಿಕ್ಕದಿರುತ್ತೆ, ಹುಡುಗಿಯ ಏಜು ದೊಡ್ಡದಿರುತ್ತೆ, ಮದುವೆ ಆಗುತ್ತಾರೆ. ಬಟ್ ಅಲ್ಲೊಂದು ಕೊಲ್ಯೂಷನ್ ಆಗುತ್ತೆ ಸಿಸ್ಟಮ್. ಲಾಂಗರ್ ರನ್ನಿಗೆ ಅದೊಂದು ಸ್ಯಾಟಿಸ್ಫೈ ಕೊಡಲ್ಲ. ಅದನ್ನೇ ಹೇಳ್ತೇನೆ, ಇವತ್ತಿನ ಆನಂದಕ್ಕೋಸ್ಕರ ನಜ್ದೀಕಿ ಫಾಯ್ದ ಮತ್ ಸೋಚೋ ಬೇಟ ಅಂತ ಯಾವಾಗ್ಲೂ ನನ್ನ ಅಜ್ಜ ಹೇಳೋದು. ಇವತ್ತಿನ ಒಂದು ದಿನದ ಖುಷಿ, 1 ನಿಮಿಷದ ಖುಷಿಗೋಸ್ಕರ ಹಾಳು ಮಾಡ್ಕೋಬೇಡ ಅಂತ. ನೋಡಿ, ನಿಮ್ ಜೀವನ, ನಿಮ್ಮ ಆನಂದ, ನಿಮ್ ಖುಷಿ, ನೀವು ಖುಷಿಯಾಗಿರ್ತೀರಿ, ನೀವಿಬ್ರು ಒಪ್ಕೊಂಡಿದ್ದೀರಿ. ನೋಬಡಿ ಕ್ಯಾನ್ ಸ್ಟಾಪ್ ಯು. ಜಬ್ ಮಿಯಾ ಬೀವಿ ಹುವೆ ತೋ ರಾಜಿ ಬೀಚ್ ಮೇ ಕ್ಯೂ ಕಾಜಿ. ನಾನು ಯಾಕೆ ಮಧ್ಯದಲ್ಲಿ ಬರ್ಬೇಕು? ಆದ್ರೆ ನಮ್ಮ ವೈದಿಕತೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಈವನ್ ಯು ಚೆಕ್ ವಿತ್ ಯುವರ್ ಸೈಕಾಲಜಿಸ್ಟ್ ಏನ್ ಹೇಳ್ತಾರೆ ಕೇಳಿ, ನಿಮ್ಮ ಗೈನೋಕಾಲಜಿಸ್ಟ್ ಏನ್ ಹೇಳ್ತಾರೆ ಕೇಳಿ ನೋಡಿ. ಪಾಪ ಯಾವ ತಾಯಿಯು ನನಗಿದ್ ಬೇಕು ಅಂತ ಕೇಳಲ್ಲ, ಹೇಳ್ಕೊಳಕ್ ಆಗಲ್ಲ. ಅವಳ ನೋವು ಭಾವ. ನಮ್ಮ ಭಾರತೀಯ ಸ್ತ್ರೀಯಲ್ಲಿರುವಂತ ಜೀನ್ಸ್ ಆ ಥರ. ಅದರಲ್ಲೂ ಕರ್ನಾಟಕದ ಕನ್ನಡತಿಯ ಜೀನ್ಸು ಇನ್ನೂ ಎತ್ತರ. ಅದ್ರ ಬಗ್ಗೆ ಹೇಳೋದೇ ಬೇಡ. ತುಂಬಾ ಗಾಂಭೀರ್ಯ. ತಮ್ಮ ಪ್ರೀತಿ ಹೇಳ್ಕೊಳಲ್ಲ, ತಮ್ಮ ಕೋರಿಕೆ ಹೇಳ್ಕೊಳಲ್ಲ, ತಮ್ಮ ಭಾವನೆಗಳು ಹೇಳ್ಕೊಳಲ್ಲ, ನೋವು ಹೇಳ್ಕೊಳಲ್ಲ, ಬಾಧೆ ಹೇಳ್ಕೊಳಲ್ಲ, ಅವಮಾನ ಹೇಳ್ಕೊಳಲ್ಲ. 100ಕ್ಕೆ 99 ಪಾಲು ಕನ್ನಡತಿಯ ಸ್ತ್ರೀ ಆ ರೀತಿಯೇ. ಯಾರೋ ಒಬ್ರು ಈಗ ನಾವು ಹೊರಗಡೆಯವರ ಒಂದು ಪ್ರಭಾವದಿಂದ ಕೆಲವು ಫ್ರಿಕ್ಕು ಟ್ರಿಗರ್ ಆಗ್ತಿದ್ದಾರೆ. 1 or 2% or maximum 3%.
ನೀವು ಬೇಕಾದ್ರೆ ನೋಡಿ ಆ ಡ್ರಮ್ಮು ಬಾನಲ್ಲ ಮಧುಚಂದ್ರಕ್ಕೆ, ನಲ್ಲೇ ಅಲ್ಲ ನಲ್ಲ, ಇನ್ನೊಂದು, ಇದೆಲ್ಲ ನಮ್ಮ ಕನ್ನಡದಲ್ಲಿ ಇಲ್ಲ. ಯಾರು ನಾನು ಅದೇ ಹೇಳ್ದಲ್ಲ 1 or 2%, 3%, ಬಟ್ ಔಟ್ ಆಫ್ ಸ್ಟೇಟ್ ಇಟ್ ಹಸ್ ರೀಚ್ 10. ದೇರ್ ಆರ್ ಸಮ್ ಸ್ಟೇಟ್ಸ್ 50%. ಶುಕ್ರಾಸ್ತ, ಅನೈತಿಕತೆ, ವಿಪರೀತ. ನಂಬ್ತೀರಾ? ನಮ್ಮ ಕರ್ನಾಟಕದಲ್ಲಿ ದ ಡೇಟಾ ಹ್ಯಾಸ್ ರೈಸ್ಡ್. ಮಿನಿಮಮ್ ಕಡಿಮೆ ಅಂದ್ರೂ 55,000 ಬೇರೆ ಬೇರೆ ಡೇಟಾ ಈಸ್ ಸ್ಪೈಟ್ ಏಡ್ಸ್ ಕಾಯಿಲೆಗಳು. ಶುಕ್ರಾಸ್ತ, ಎಗ್ಗಿಲ್ಲದೆ, ಸಿಗ್ಗಿಲ್ಲದೆ, ಲಗಾಮ್ ಇಲ್ಲದೆ, ಪ್ರೊಟೆಕ್ಷನ್ ಇಲ್ಲದೆ. ಹೇಳ್ಬೇಕಲ್ವಾ ಮಕ್ಕಳೇ ನಿಮ್ಗೆ ನಾನು, ಗ್ರಹಗಳು ಈ ರೀತಿ ಆದಾಗ ಶುಕ್ರಾಸ್ತ ಭೋಗವೇ. ಮಲ್ಕೋ, ಎದ್ದು ಬಾ, ಯಾರಾದ್ರೆ ಸರಿ, ಎಲ್ಲಾದ್ರೆ ಸರಿ, ಹೆಂಗಾದ್ರೆ ಸರಿ, ಯಾವ ರೀತಿ ಆದ್ರೆ ಸರಿ ಅನ್ನತಕ್ಕಂಥದ್ದು ಇವತ್ತು ಬೇರೆ ಬೇರೆ ಆಗ್ಬಿಟ್ಟಿದೆ. ಪ್ರಚೋದನೆಗಳಾಗ್ಬಿಟ್ಟಿದೆ, ಅನ್ಕಂಟ್ರೋಲ್ಡ್ ಆಗ್ಬಿಟ್ಟಿದೆ. ಜಾಗ್ರತೆ ಬೇಕು. ಅರೆ ನೀವು ಮಾಡಬೇಡಿ ಅಂತ ನಾನು ಹೇಳೋದೇ ಇಲ್ಲ. ನಿಮ್ಮ ಅದು ದೇಹ, ನಿಮ್ಮ ಕೋರಿಕೆ, ಮೇಕ್ ಶ್ಯೂರ್ ಪ್ರೊಟೆಕ್ಷನ್. ಒಂದು ಪುಟ್ಟ ಪ್ರೊಟೆಕ್ಷನ್ ತಗೊಳ್ಳಿ, ಪುಟ್ಟ ಎಚ್ಚರಿಕೆ ತಗೊಳ್ಳಿ. ಜಾಗ್ರತೆ, ಜಾಗ್ರತೆ. ಶುಕ್ರಾಸ್ತ ಯಾರ್ಯಾರೋ ಕರೀತಿದ್ದಾರೆ ನೋಡಿ. ಮೊನ್ನೆ ಒಂದು ಸ್ತ್ರೀ ಜೀವ ಯಾರೋ ಒಬ್ಬ ಪರಿಚಯ, ಆತನ ಫ್ರೆಂಡು ಪರಿಚಯ, ಒಂದು 7-7:30 ಫೋನ್ ಮಾಡ್ತಾನೆ, ಪಾರ್ಟಿ ಇದೆ ಬರ್ತೀಯಾ ಅಂತ. ಎಲ್ಲೋ ಒಂದು ಜಾಲಿ, ವಿಶ್ವಾಸ, ಜೊತೆಲಿ ಕುಳಿತು ತಿನ್ನೋದು ಕುಡಿಯೋದ್ರಲ್ಲಿ ಏನ್ ತಪ್ಪಿದೆ ಅಂತ ಬರ್ತಾಳೆ. ದಟ್ ಸ್ಟುಪಿಡ್ ಫೆಲೋ ಇನ್ನೊಂದು 3 ಜನ ಮೂರ್ಖರನ್ನ ಕರೀತಾನೆ. ಅವರು ಕುಡಿದು ನಶೆ ಏರಿ ನೋಡಿ ಆ ಸ್ತ್ರೀಯ ಮೇಲೆ ಅಲ್ಲೊಂದು ಎಡವಟ್ಟಾಗುತ್ತೆ. ತಪ್ಪಿಸ್ಕೊಂಡು ಬಂದಿರೋದೇ ಹೆಚ್ಚು. ಆ ಮಗು ಹೋಗಿ ಒಂದು ಕಂಪ್ಲೇಂಟ್. ಎಲ್ಲಿ ಹೋಗ್ತಿದ್ದೀರಿ, ಯಾವ ಸಮಯದಲ್ಲಿ ಹೋಗ್ತಿದ್ರಿ, ಅಪ್ಪಿ ತಪ್ಪಿ ಶುಕ್ರಾಸ್ತ ಅಸ್ತ ಅಂತ ಸಮಯ ಆದ್ಮೇಲೆ ಹೋಗ್ಬೇಡಿ. ಯಾರಂದ್ರೆ ಅಲ್ಲಿ ಕರಿತಾರೆ ಹೋಗ್ಬೇಡಿ, ದಯಮಾಡಿ ಹೋಗ್ಬೇಡಿ. ನಿಮ್ಗೆ ಅಂತ ಒಂದು ಪಾರ್ಟಿ ಮನೇಲಿ ಕರೆದ್ಬಿಡಿ. ಹಿರಿಯರಿರ್ಲಿ, ಗೊತ್ತಿರ್ಲಿ, ಸ್ನೇಹಿತರಿಗೆ ಗೊತ್ತಿರ್ಲಿ, ಯಾರ ಜೊತೆಲಿ ಇರ್ತೀರಿ. ಇವತ್ತು ಎಲ್ಲಂದ್ರೆ ಅಲ್ಲಿ ಏನೋ ಆಗ್ತಿದೆ. ಅಮ್ಮಂದ್ರ ಮಕ್ಕಳು, ನೀವು ಪುಟಾಣಿ ಮಕ್ಕಳು ಕರೆದಿದ ತಕ್ಷಣ ಎಲ್ಲೋ ಒಂದು ಪುಟ್ಟ ಮಾತು, ಒಂದು ಪ್ರೀತಿ, ಒಂದು ಭಾವುಕತನ. ಸೊ ಇಲ್ಲಿ ಅದರ ದುರುಪಯೋಗ. ಶುಕ್ರಾಸ್ತ ಅಸ್ತ, ಸೂರ್ಯಾಸ್ತವಾದ ಶುಕ್ರ ಸೂರ್ಯನ ಮನೆಯಲ್ಲ ಅಸ್ತ ಆಗಿರೋದ್ರಿಂದ ಸೂರ್ಯಾಸ್ತದ ಮೇಲೆ ಎಲ್ಲಾದ್ರೂ ಹೋಗ್ತೀರಿ, ಒಂಟಿಯಾಗಿ ಹೋಗ್ತೀರಿ, ಯಾರ್ದೋ ಪಾರ್ಟೀಸ್ಗೆ ಹೋಗ್ತೀರಿ, ನನ್ನ ಮಾತು ಕೇಳಿ. ರಾಹು ಕುಜನ್ಸಾರ ದಾಳಿಯೇ ವಿಚಿತ್ರ ಕೇಸುಗಳು ಶುರು ಆಗ್ತವೆ. ಒಂದು 12-13 ವರ್ಷದ ಮಗುವನ್ನ ಪೊಲೀಸರ ಸಮೇತ ಅತ್ಯಾಚಾರ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಮಕ್ಕಳೇ, ಅಯ್ಯೋಯ್ಯೋ ಎಂಥ ಬೀಭತ್ಸ. ಏನಿದು? ಎಲ್ಲಿಗೆ? ಗ್ರಹಗಳ ಈ ಪ್ರಚೋದನೆ. ಇದನ್ನ ತಿಳಿಸ್ಕೊಳ್ಬೇಕು. ನಮಗಾಗುತ್ತೆ, ನನಗೂ ಆಗುತ್ತೆ. ಯಾರನ್ನೂ ಬಿಡೋಲ್ಲ ಅಂತ ವಿಶ್ವಾಮಿತ್ರರಿಗೆ ಬಿಡ್ಲಿಲ್ಲ. ಬ್ರಹ್ಮರ್ಷಿ ಪಟ್ಟು ಕೂತವರು ವಿಶ್ವಾಮಿತ್ರನ ಮೇನಕ್ಕೆ ಬಂದಿದ್ದ ಜೊಲ್ಲು ಬಿಟ್ಕೊಂಡು ಹೋಗ್ಬಿಟ್ರು. ಹೌದು, ಆ ಮುದುಕನ್ಗೆ ಆ ವಯಸ್ಸಲ್ಲಿ ಬೇಕಿತ್ತ ಅಂತೀವಿ ನೋಡಿ. ಪ್ರಚೋದನೆ, ದೇವಿ ಪ್ರಚೋದಯಾತ್. ಆಗ್ಲೇ ಹುಟ್ಟಿದ್ದು ಶಕುಂತಲಾ ದೇವಿ. ಆ ಶಕುಂತಲೆ ಹೊಟ್ಟೆಯಲ್ಲೇ ಹುಟ್ಟಿದ್ದು ಭರತ. ಅದರಿಂದಲೇ ಭಾರತ ಅಂತ ಹೆಸರು ಕೂಡ ಬಂದಿದ್ದು ಅನ್ನೋ ಒಂದು ಮಾತು. ಭರತ ಕಂಡೆ ಅಂತ ನಾವೇನಾದ್ರೂ ಮಾತಾಡ್ತೇವೆ ಅಂದ್ರೆ ಕಣ್ವ ಮಹರ್ಷಿಗಳ ಆಶ್ರಮದಲ್ಲಿ ಆಕೆ ತಗೊಂಡೋಗಿ ಅವ್ರು ಬೆಳೆಸ್ಕೋತಾರೆ. ಇದೆಲ್ಲ ದೊಡ್ಡ ದಂತಕತೆ ನೋಡಿ. ಅಷ್ಟು ಒಂದು ಬ್ರಹ್ಮರ್ಷಿ ತಪಸ್ಸು ಜ್ಞಾನ ಅಂತ ಹೋದವನು ಮೇನಿಕೆ ಬಂದು ತದಗಿಡೋದೋಮ್ ಅಂತ ಹೇಳಿದ. ಆಕೆ ಕೆಲಸ ಏನು? ಬುದ್ಧಿ ಕೆಡಿಸ್ಬೇಕು, ಹೇಳ್ಕೊಂಡು ಹೋಗ್ಬೇಕು. ಎಲ್ಲ ಬಿಟ್ಬಿಟ್ಟ, ಮರ್ತು ಹೋಗ್ಬಿಟ್ಟ. ತನ್ನ ಗಮ್ಯ ಏನಾಗಿತ್ತು, ತನ್ನ ಗುರಿ ಏನಾಗಿತ್ತು, ತನ್ನ ಆಸೆ ಏನಾಗಿತ್ತು. ಶುಕ್ರ ಅಸ್ತ ಮಕ್ಕಳೇ. ಅದು ಪುರುಷರಿಗೂ ಅದನ್ನೇ ಹೇಳ್ತಿದ್ದಾನೆ. ಎಲ್ಲಂದ್ರೆ ಅಲ್ಲಿ ಕೆಲವು 3% ಅಂತ ಹೇಳ್ತಿದ್ದಾನಲ್ಲ, ಕೆಲವರು ಇದಾರೆ ವಿಕಾರಗಳು, ಪ್ರಚೋದನೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು, ಹನಿ ಟ್ರಾಪ್ ಮಾಡೋದು. ಶುಕ್ರಾಸ್ತ ವಿಧವಾಗಿ ನಡೆಯುತ್ತೆ. ವಿಚಿತ್ರವಾದಂತ ಕೋರಿಕೆಗಳು, ವಿಚಿತ್ರ, ಅಂತಿಂತ ವಿಚಿತ್ರ ಅಲ್ಲ. ಆ ಒಂದು ಎಗ್ಗು ಸಿಗ್ಗು ಇಲ್ಲದೆ ನಡೀತಕ್ಕಂಥದ್ದು. ಇದನ್ನ ನಾನು ಅದೆಲ್ಲ ಹೇಳಬಾರ್ದು. ಈಗ ನಡೀತಿದೆ. ವೆರಿ ಕೇರ್ಫುಲ್ ಮಕ್ಕಳು, ವೆರಿ ಕೇರ್ಫುಲ್. ಸೂರ್ಯಾಸ್ತ ಆದ ಮೇಲೆ ಯಾರೋ ಪಾರ್ಟಿ ಎಲ್ಲೋ, ಯಾರು ಎಷ್ಟೇ ಒಳ್ಳೆಯವರಾದ್ರೂ ಹೋಗ್ಬೇಡಿ. ಯಾರಾದ್ರೂ ಸರಿ. ಒಂದು ಹೆಣ್ಮಗು 8 ವರ್ಷ ದಾಟಿದ ಮಗು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ವೈದಿಕತೆ ಹೇಳ್ತಿದ್ರು. 8 ವಯಸ್ಸಿಗೆ ಹೆಣ್ಣು ಮಗು ಬಿತ್ತು ಅಂದ್ರೆ ತಂದೆ ಕೂಡ ಪಕ್ಕದಲ್ಲಿ ಕುತ್ಕೋಬಾರ್ದು. ತಂದೆ ತೊಡೆ ಮೇಲೆ ಕುಂದಿಸ್ಕೋಬಾರ್ದು. ಗೊತ್ತಿದೆಯಾ? ಅಲ್ಲೊಬ್ಬ ಪಶು ಅಡಗಿದ್ದಾನೆ, ನನಗೂ ಸೇರಿಸಿ. ನಿಮ್ಗೆಲ್ಲ ಪಶು ಇದ್ರೆ ಮಹಾಪಶು, ವಿಕೃತ ಪಶು. ಖಂಡಿತ ರೋಮಗಳಲ್ಲಿಯೂ ಅಣುವಿನಲ್ಲೂ ಅಡಗಿ ಕುಳಿತಿದ್ದಾನೆ.
ಇವತ್ತಾಗ್ತಿರೋದು ಅದೇ, ಗೊತ್ತಿಲ್ಲ, ತಿಳ್ಕೋತಿಲ್ಲ. ವೈದಿಕತೆ ಸುಮ್ಮನೆ ಅಲ್ಲ, ನಮ್ಮ ಭರತಖಂಡದ ಸನಾತನ ಧರ್ಮ ಸುಮ್ಮನೆ ಅಲ್ಲ. ಅದನ್ನ ಹೇಳ್ಕೊಟ್ಟು ಬರ್ತಿದ್ರು. ಇವತ್ತು ನೋಡಿ 12-13 ವರ್ಷದ ಮಗುನ್ ತಗೊಂಡು ಹೋಗ್ಬಿಟ್ಟಪ್ಪ, ಅಯ್ಯೋ ಆ ವಿಡಿಯೋಸು ಇನ್ನೊಂದು ಸರ್ಫೇಸ್, ಅದನ್ನ ಕೇಳಲಿಕ್ಕೂ ಅಲ್ಲ. ನಾನು ಹಾಗೆ ಜರುಗಿಸ್ಬಿಟ್ಟೆ. ಸುಮಾರು 1 ವಾರದಿಂದ ತಟಸ್ಥವಾಗಿ ಕೂತು ಬಿಟ್ಟಿದ್ದೇನೆ. ಏನೋ ಆಯ್ತು, ಎಲ್ಲಿಗೆ ಬಂತು, ನಾವಿಲ್ಲಿರ್ಬೇಕಾ, ಇಲ್ಲಿರ್ಬೇಕಾ? ದಯಮಾಡಿ ಬೇಡ ಅನ್ನಿಸ್ಬಿಟ್ಟಿದೆ ಮಕ್ಕಳು. ಶನಿವಾರ ಕೃತಿಕಾ ನಕ್ಷತ್ರ, ಆತ್ಮಕಾರಕ, ಪಿತೃಕಾರಕ, ಧೈರ್ಯಕಾರಕ, ಸ್ಥೈರ್ಯಕಾರಕ, ದೊರೆಕಾರಕ, ಪಟ್ಟಕಾರಕ, ಸಿಂಹಕಾರಕ, ಗರ್ಜನೆಕಾರಕ, ವೀರ್ಯಾಣುಕಾರಕ, ಬಂಗಾರಕಾರಕ ಸೂರ್ಯ. ಅವನು ಬಂದು ಆತ್ಮ ಬಂದು ಬುದ್ಧಿ ಮನೇಲಿ ಕೂತಿದ್ದಾನೆ. ಸೊ ಮೇಷರಾಶಿ. ಸೊ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿದ್ದಾನೆ, ಬಟ್ ಸೂರ್ಯ ಬುಧನ್ ಮನೆಯಲ್ಲಿದ್ದಾನೆ. ಸೊ ಆಡಳಿತಾತ್ಮಕ ನಿರ್ಧಾರಗಳು, ಗೆಜೆಟೆಡ್ ಆಫೀಸರ್, ಲೀಗಲ್ ಆಫೀಸರ್ಸ್, ಅಡ್ಮಿನಿಸ್ಟ್ರೇಷನ್, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ತುಂಬಾ ಸೂಕ್ಷ್ಮವಾಗಿ ಎಂಥ ಒಂದು ಜಟಿಲವಾದ ಸಮಸ್ಯೆ ಆದ್ರೂ ನಿಭಾಯಿಸ್ತಕ್ಕಂಥ ವೃತ್ತಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಒಂದು ಅದ್ಭುತವಾದಂಥ ದಿನ, ಚೆನ್ನಾಗಿದೆ. ವೃಷಭ ರಾಶಿ. ಚಂದ್ರ ನಿಮ್ಮನಲ್ಲೇ ಇದ್ದಾನೆ. ಸೂರ್ಯ ವಾಕ್ಸ್ಥಾನ, ಜಾಗ್ರತೆ, ಕರ್ಕಶಂ, ಗರ್ಜನಂ. ಬಡವನ ಮೇಲೆ ಕೋಪ ತೋರ್ಸೋಕ್ ಹೋಗ್ಬಾರ್ದು. ಮೊನ್ನೆ ನೋಡಿ ಯಾರೋ ಬೆನ್ಸ್ ಕಾರು, ಒಂದು ಬೈಕ್ ಹೊಡೆದ ಕತೆ ಈಗೇನೆ. ಏನ್ ಮಾಡೋಣ, ಅವನೊಂದು ಬೈಕ್ 1 ಲಕ್ಷ, ಬೆನ್ಸ್ ಕಾರ್ 1 ಕೋಟಿ. ಸೈಂಗ್ ಹೋಗ್ಬಿಡೋಣ, ಪುಸ್ತಕನ್ ಬಂದ್ಬಿಡ್ತಾರೆ. ಏನ್ ಮಾಡ್ತೀರಿ? ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ರೋಡ್ ರೇಜು, ಹಿಡಿದು ಎಳೆದು ಬಡ್ದು ಬಡ್ದು. ಯಾರ್ದು ತಪ್ಪು ಅಂತೀರಾ? ಕೆಲವರು ಹೇಳ್ತಾರೆ ದೊಡ್ಡ ಕಾರ್ ತರೋದೇ ತಪ್ಪು ಅಂತ. ಏನ್ ಮಾಡ್ತೀರಿ? ನಮ್ಮೂರಲ್ಲಿ ದುಬೈ ರೂಲ್ ಬರ್ಬೇಕು ಸ್ವಾಮಿ, ಸಿಂಗಪುರ್ ರೂಲ್ ಬರ್ಬೇಕು ಸ್ವಾಮಿ. ಖಂಡಿತ ಹೇಳ್ತಾನಲ್ವಾ, ಎಷ್ಟು ಕಂಟ್ರೋಲಿಂಗ್ ಬರುತ್ತೆ ಗೊತ್ತಾ? ಸಿಗ್ನಲ್ ಹಿಂಗಂದ್ರು ಹಿಂಗ ಅಡ್ಡ ಬಂದ್ ಫೋಟೋ ಅಲ್ಲಲ್ಲಿ ಹಾಕ್ಬೇಕು, ಕ್ಯಾಮ್ರಾ. ಅವ್ನ್ ಮಿನಿಮಮ್ 10,000 ಫೈನ್ ಹಾಕ್ಬೇಕು. ಅವ್ನ್ ಕಾರವನಾದ್ರೆ 1 ಲಕ್ಷ ಫೈನ್ ಹಾಕ್ಬೇಕು. ಲೈಫ್ ನ ಮೂರು ಜಂಪ್, 10,000, 25,000, 1 ಲಕ್ಷ. ನೋಡಿ ಯಾಕೆ ಅಂಥದ್ದೊಂದು ಸಮಸ್ಯೆ ನಡೆಯುತ್ತೆ? ಯಾಕೆ ಕಾನೂನು ಪಂಡಿತರುಗಳು ಏನ್ ಮಾಡ್ತಿದಾರೆ, ಲಾ ಮಿನಿಸ್ಟರ್ ಏನ್ ಮಾಡ್ತಿದಾರೆ? ರೋಡ್ ರೇಜ್ ಏನ್ ಆಗ್ತಿದೆ ಗೊತ್ತಿದೆಯಾ? ಅದಾಗ್ಬೇಕು ಅಂದ್ರೆ ರೋಡ್ ಕರೆಕ್ಟ್ ಇಡಿ, ರೋಡ್ ಹಂಪುಗಳು, ಆ ಇಂಜಿನಿಯರು ಎಲ್ಲ ಇಟ್ ಇಸ್ ಇಂಟರ್ ಕನೆಕ್ಟೆಡ್. ಜಾಗ್ರತೆ ಮಕ್ಕಳೇ. ಎಲ್ಲೋ ಯಾರ ಜೊತೆಲೋ ಒಂದು ಕಿರಿಕಿರಿ, ವೃತ್ತಿ ಜೊತೆ, ವ್ಯವಹಾರ ಜೊತೆ, ಆತ್ಮೀಯರ ಜೊತೆ, ಕುಟುಂಬದ ಜೊತೆ ಏನೋ ಮಾತಾಡ್ಬಿಡ್ತೀರಿ. ಇವತ್ತು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ ಪಾಡಿಗೆ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ. ಮಿಥುನ ರಾಶಿ. ಚಂದ್ರ 12ನೇ ಮನೆ, ಸೂರ್ಯ ನಿಮ್ಮ ಮನೆ. ಸೊ ಅದರಿಂದ ನಾನ್ ಸರಿ ಹೇಳ್ಬೇಕು ಅನ್ಸುತ್ತೆ, ಹೇಳ್ಬೇಡಿ. ಕೆಲವೊಂದು ಸಮಯ ನಮ್ಮವ್ರ ಹತ್ರ ಕುದಿತಾ ಇರೋ ಬೆಂಕಿ ಬ್ಲಾಸ್ಟ್ ಅಪ್ ಆಗ್ಬಿಡುತ್ತೆ. ಖಂಡಿತ ಇವತ್ತು ಬ್ಲಾಸ್ಟ್ ಅಪ್ ಆಗ್ಬಿಡ್ತೀರಿ. ಮಿಥುನ ರಾಶಿ ಬೇಕಿಲ್ಲ. ಅದರಲ್ಲೂ ದೊಡ್ಡ ಮಟ್ಟದ ದೊಡ್ಡ ರಾಜಕಾರಣಿ, ಅಧಿಕಾರ, ಪದವಿ, ಲಾಯರು, ಜಡ್ಜ್, ಪೊಲೀಸು, ಎಲ್ಲಂದ್ರೆ ಅಲ್ಲಿ, ಏನಂದ್ರೆ ಏನು ಮಾಡೋದು, ನಿಮ್ಮನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ವೆರಿ ವೆರಿ ಕೇರ್ಫುಲ್ ಮಿಥುನ ರಾಶಿ. ಜಾಗ್ರತೆ. ಚಂದ್ರ 12ನೇ ಮನೆ, ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು. 100% ದೊಡ್ಡ ಸ್ಥಾನದಲ್ಲಿರೋರು ವೆರಿ ಕೇರ್ಫುಲ್. ನಿತ್ಯ ಕೆಲಸ ಕಾರ್ಯ ಮಾಡೋರಿಗೆ ಏನು ತೊಂದರೆ ಏನಿಲ್ಲ, ಖರ್ಚಾಗುತ್ತೆ ಅಷ್ಟೇ, ದೊಡ್ಡದಿದ್ದ ಖರ್ಚು. ಕರ್ಕಾಟಕ ರಾಶಿ. ನೈಸ್. ದೊಡ್ಡ ಒಂದು ಡೆಸಿಷನ್ ಅಲ್ಲಿ ನೀವು ಸ್ವಲ್ಪ ಹಿಂದೆ ಬೀಳ್ತೀರಿ, ಎಚ್ಚರಿಕೆ. ಬುಧನು ವಕ್ರ. ಸೊ ಸೂರ್ಯ ಹೋಗಿ ಬುಧನ್ ಮನೆಯಲ್ಲಿ ಕೂತಿರೋದನ್ನ ಕನ್ಫ್ಯೂಷನ್ ಆಗ್ಬಿಡ್ತೀರ. ಬೇರೆಯವ್ರಿಗೆ ಅಡ್ವೈಸ್ ಮಾಡೋದ್ರಲ್ಲಿ ಚೆನ್ನಾಗಿದ್ದೀರಿ, ನಿಮ್ಮ ಡಿಸಿಷನ್ ಮಾಡೋದ್ರಲ್ಲಿ ನೀವು ಎಡವಟ್ಟಾಗೋದ್ರಿಂದ ಸ್ವಲ್ಪ ಜಾಗ್ರತೆ. ಮಿಕ್ಕಂತೆ ವೃತ್ತಿ ಉದ್ಯೋಗಕ್ಕೆ ತೊಂದರೆ ಇಲ್ಲ. ಚಂದ್ರ ಲಾಭಸ್ಥಾನ, ದುಡಿದಕ್ಕೆ ತಕ್ಕಂಥದ್ದೆಲ್ಲ ಮೀರಿದ ಆನಂದ. ಇನ್ನು ವಿಶೇಷವಾಗಿ ಸಿಂಹರಾಶಿ. ಸೂರ್ಯ 11ನೇ ಮನೆ, ಖಂಡಿತ ಲಾಭವೇ. ವೃತ್ತಿಗೆ ತಕ್ಕಂತೆ, ಉದ್ಯೋಗಕ್ಕೆ ತಕ್ಕಂತೆ, ವ್ಯವಹಾರಕ್ಕೆ ತಕ್ಕಂತೆ ತುಂಬಾ ಚೆನ್ನಾಗಿದೆ. ಕನ್ಸಲ್ಟೆಂಟ್ಸ್ ಬ್ಯೂಟಿಫುಲ್. ಮಧ್ಯವರ್ತಿ, ಕಮಿಷನ್ ಏಜೆಂಟ್ಸ್ ಚೆನ್ನಾಗಿದೆ. ಲೀಗಲ್ ಅಡ್ವೈಸರ್, ಗೌರ್ಮೆಂಟ್ ಅಫಿಷಿಯಲ್ಸ್, ಗೌರ್ಮೆಂಟ್ ಲೈಸೆನ್ಸ್ ಆಫೀಸರ್ ಅದ್ಭುತ. ಇನ್ನು ಕನ್ಯಾ ರಾಶಿ.
ಬುಧನೂ ಅಲ್ಲೇ ಇದ್ದಾನೆ, ಸೂರ್ಯನೂ ಅಲ್ಲೇ ಇದ್ದಾನೆ. ಲೆಕ್ಕಾಚಾರ, ಅಕೌಂಟಿಂಗ್, ಬ್ಯಾಂಕಿಂಗ್, ಫಿನಾನ್ಸಿಂಗ್, ಬಡ್ಡಿ, ಲೇವಾದೇವಿ, ಅದ್ಭುತ. ತುಲಾರಾಶಿ, ಲಾಭದಲ್ಲಿ ಸೂರ್ಯ ಸೂಪರ್. ಬುಧನ್ ಜೊತೆ ಭಾಗ್ಯಸ್ಥಾನದಲ್ಲಿ ಖಂಡಿತ ಭಾಗ್ಯೋದಯ. ವೃತ್ತಿಯಲ್ಲೂ, ಉದ್ಯೋಗದಲ್ಲೂ, ವ್ಯವಹಾರದಲ್ಲೂ, ಹಣಕಾಸಿನಲ್ಲೂ ಒಂದು ಒಳ್ಳೆ ಶುಭ ಸುದ್ದಿಯನ್ನ ಪಡಿತೀರಿ. ಬಟ್ ಮೇಜರ್ ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಹೋಗ್ತಕ್ಕಂಥವ್ರು ಜಾಗ್ರತೆ. ಸ್ವಂತ ಬಿಸ್ನೆಸ್, ಸ್ವಂತ ವ್ಯವಹಾರ ಅನ್ನತಕ್ಕಂಥವ್ರು ತಲೆನೋವು, ಅಡ್ಡದಾರಿ, ಅಡ್ಡ ವೃತ್ತಿ, ಅಡ್ಡ ಉದ್ಯೋಗ, ತಲೆನೋವು. ವೃಶ್ಚಿಕ ರಾಶಿ, ಚಂದ್ರ ಉಚ್ಚಂಗತ, ಸೂರ್ಯ ಅಷ್ಟಮದಲ್ಲಿ ಸೂಪರ್. ಕಮಿಷನ್ ಏಜೆಂಟ್ ಆಗಿದ್ದೀರಿ. ಹೂವು, ಹಣ್ಣು, ಅಲಂಕಾರ, ಮೇಕಪ್ಪು, ವಾದ್ಯ, ರಾಜಕೀಯ ಸೂಪರ್. ಧನಸು ರಾಶಿ, ಚಂದ್ರ 6ನೇ ಮನೆ, ಸೂರ್ಯ 7ನೇ ಮನೆ. ಕೊಡೋದು ತಗೊಳ್ಳೋದ್ರಲ್ಲಿ ಒಳ್ಳೆ ಒಂದು ಲಾಭವನ್ನ ನೋಡ್ತೀರಿ. ಸ್ನೇಹಿತರು, ಆತ್ಮೀಯರು ಸಹಕಾರಕ್ಕೆ ಬರ್ತಾರೆ, ಬಂಧುಗಳು ಸಹಕಾರ ಬರ್ತಾರೆ, ಸೋದರಿಯರ ಸಹಕಾರ ಸಿಗತಕ್ಕಂಥದ್ದಾಗುತ್ತೆ. ಸೂಪರ್. ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಟ್ಯೂಷನ್, ಎಜುಕೇಶನ್, ಮಾಧ್ಯಮ, ಬರವಣಿಗೆ, ಲೇಖನ, ಅದ್ಭುತ. ಮಕರ ರಾಶಿ, ಸೂರ್ಯ 6ನೇ ಮನೆ, ಧೈರ್ಯ, ಸ್ಥೈರ್ಯ, ಗೆಲುವು. ಧೈರ್ಯವಾಗಿ ನಿರ್ಧಾರ ತಗೋತೀರಿ. ಫ್ಯಾಂಟಾಸ್ಟಿಕ್. ಮೀಡಿಯಾನಲ್ಲಿದ್ದೀರಿ, ಗವರ್ಮೆಂಟ್ ಸೆಕ್ಟರ್ ಇದ್ದೀರಿ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದ್ದೀರಿ, ಕಾರ್ಮಿಕರಾಗಿದ್ದೀರಿ, ಕಮಿಷನ್ ಏಜೆಂಟ್ ಆಗಿದ್ದೀರಿ. ಯಾವ ಉದ್ಯೋಗವಾದರೂ ಅನುಕೂಲ. ಮಕ್ಕಳ ಜೊತೆ ಒಂದು ವಾದ ವಿವಾದ. ಕುಂಭರಾಶಿ, ತಾಯಿ ಜೊತೆ, ತಾಯಿ ಸಮಾನರಾದವರ ಒಂದು ಕೆಲವೊಂದು ಎಡವಟ್ಟು, ಎಳೆದಾಟ, ಒದ್ದಾಟ, ವಿಘ್ನ ಇವುಗಳನ್ನ ನೋಡ್ತಕ್ಕಂಥ ಒಂದು ಛಾಯೆ ಉಂಟು. ಮಿಕ್ಕಂತೆ ಉದ್ಯೋಗದಲ್ಲಿ ಗೌರವ, ವೃತ್ತಿಯಲ್ಲಿ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಪಡೆಯುತ್ತೀರಿ. ಮೀನರಾಶಿ, ವಿಪರೀತ ಧೈರ್ಯ, ಸ್ಥೈರ್ಯ, ಬಾಟ್. ತುಂಬಾ ಸ್ಟ್ಯಾಂಡರ್ಡ್, ತುಂಬಾ ಬ್ರ್ಯಾಂಡೆಡ್ ಹೋಗ್ಬೇಡಿ. ಬಂಡ, ಧೈರ್ಯ ಚೆನ್ನಾಗಿದೆ, ಅದ್ಭುತ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಕಾಂಟ್ರಾಕ್ಟು, ಲೇಬರ್ ಕಾಂಟ್ರಾಕ್ಟು, ಮ್ಯಾನೇಜ್ಮೆಂಟ್ ಕಾಂಟ್ರಾಕ್ಟು, ಚಾರ್ಟರ್ಡ್ ಅಕೌಂಟೆಂಟು, ಫೈನಾನ್ಷಿಯಲ್ ಅಡ್ವೈಸರ್, ಕಮಿಷನ್ ಏಜೆಂಟ್ಸು, ವೆಂಚರ್ ಕ್ಯಾಪಿಟಲಿಸ್ಟು, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗು, ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.